ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನನ್ನ ಒಡೆಯನು ರಕ್ಷಕನ ವಿಮೋಚಕನ ಅತಿ ಬೇಗನೆ ಬರಲಿರುವ ಮೊದಲಿಂಗನಾದಂತೆ ಯೇಸುವಿನ ನಾಮ ಎಲ್ಲರೂ ನಂದಿಸ್ತಾ ಇದ್ದೀನಿ. ದೇವರು ನಮ್ಮ ಆಶೀರ್ವಾದ ಮಾಡಲಿ. ಸಂದಲ್ಲಿ ನಮ್ಮ ಬಲಗೆಯನ್ನು ಮೇಲೆ ಕೆತ್ತನೆ ವಾಕ್ಯನ ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಹೋದವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಹೋದವಾರ ಪರಿಶುದ್ಧಾತ್ಮ ದೇವರು ನಮಗೆ ಯಾವ ಸಂಗತಿಯನ್ನು ತಿಳಿಯಪಡಿಸಿದ್ರು? ಅಮ್ಮ ಹೇಳ್ರಿ, ಬೇಗ ಹೇಳ್ರಿ. ಹಲ್ಲೆಲೂಯಾ. ದೇವರ ಮಾತುಗಳನ್ನು, ವಾಕ್ಯವನ್ನು ಕೇವಲ ಕೇಳಿಸಿಕೊಳ್ಳುವಂಥದ್ದು ಮಾತ್ರವಲ್ಲ, ಅದರ ಪ್ರಕಾರವಾಗಿ ನಾವು ನಡೆಯುವವರು ಆಗಬೇಕು ಎಂಬುದಾಗಿ. ದೇವರ ಮಾತುಗಳನ್ನು ಅನೇಕರು ಕೇಳಿಸಿಕೊಳ್ತಾರೆ, ಆದರೆ ಅದನ್ನು ತಮ್ಮ ಜೀವಿತದಲ್ಲಿ ಅವರು ಅಳವಡಿಸಿಕೊಳ್ಳಲಾರದೆ ಹೋದ ಕಾರಣಕ್ಕಾಗಿ ಯಾವ ಪ್ರಯೋಜನ, ಯಾವ ಆಶೀರ್ವಾದವನ್ನು ಹೊಂದಲಾರದಂಥ ಸ್ಥಿತಿಯಲ್ಲಿ ಅವರು ಜೀವಿಸುವಂಥವರು ಆಗಿರ್ತಾರೆ. ನಾವಾದರೂ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥವ್ರು, ಅದರ ಪ್ರಕಾರವಾಗಿ ನಡೆಯುವಂಥವರು ಆಗಬೇಕು. ಸೌಲನಿಗೆ ವಾಣಿ ಬಂತು ಪರಲೋಕದಿಂದ. ದೇವರು ಮಾತಾಡಿದಾಗ ತನ್ನ ಜೀವಿತವನ್ನು, ತನ್ನ ಒಂದು ಹಳೆಯ ಪಾಪದ ಜೀವಿತವನ್ನು ಬಿಟ್ಟು ಸಂಪೂರ್ಣವಾಗಿ ದೇವರ ವಶವಾಗಿ ದೇವರನ್ನೇ ಸೇವಿಸುವಂಥ ಒಬ್ಬ ಒಳ್ಳೆಯ ಅಪೋಸ್ತಲನಾಗಿ, ಸುವಾರ್ತಿಕನಾಗಿ, ಸಭೆಗಳನ್ನು ಕಟ್ಟುವ ದರ್ಶನವುಳ್ಳಂಥ ವ್ಯಕ್ತಿಯಾಗಿ, ಅನ್ಯರಿಗೆ ಸುವಾರ್ತೆ ಸಾರುವಂಥ ವ್ಯಕ್ತಿಯನ್ನಾಗಿ ದೇವರು ಆತನನ್ನು ಏನು ಮಾಡಿದರು? ಮಾರ್ಪಡಿಸಿದರು. ಪ್ರಿಯರೇ, ಲೂದ್ಯಳನ್ನು ನಾವು ನೋಡುವಾಗ ಈ ಪೌಲನು ಹೇಳುವಂಥ ಮಾತುಗಳಿಗೆ ಆಕೆ ಲಕ್ಷ್ಯ ಕೊಟ್ಟ ಕಾರಣಕ್ಕಾಗಿ, ನಾನು ಪಾಪಿಯಾಗಿದ್ದೇನೆ, ನಾನು ದೀಕ್ಷಾಸ್ನಾನ ತೆಗೆದುಕೊಳ್ಳುವುದರ ಮೂಲಕವಾಗಿ, ದೇವರನ್ನು ನಂಬುವುದರ ಮೂಲಕವಾಗಿ, ಪಶ್ಚಾತ್ತಾಪ ಪಡುವುದರ ಮೂಲಕವಾಗಿ, ನಾನು ನೀರಿನಲ್ಲಿ ಮುಳುಗಿ ಎದ್ದೇಳುವುದರ ಮೂಲಕವಾಗಿ ನೀರು, ಆತ್ಮ ಮತ್ತು ರಕ್ತದ ಸಾಕ್ಷಿಯನ್ನು ನಾನು ಹೊಂದಿಕೊಳ್ಳಬೇಕೆಂಬುದಾಗಿ ಗ್ರಹಿಸಿಕೊಂಡು ಆಕೆ ಏನು ಮಾಡಿದ್ಲು? ದೀಕ್ಷಾಸ್ನಾನ ತನ್ನ ಮನೆಯವರೆಲ್ಲರ ಸಹಿತವಾಗಿ ತೆಗೆದುಕೊಂಡು ದೇವರ ಮಗಳಾಗಿ ಆತಿಥ್ಯ ಸತ್ಕಾರವನ್ನು ಆಕೆ ಜರುಗಿಸಿದ್ಲು. ಪ್ರಿಯರೇ, ಅಷ್ಟು ಮಾತ್ರ ಅನೇಕ ಭಕ್ತರ ಕುರಿತಾಗಿ ನಾವು ನೋಡಿದವರಾಗಿದ್ದೇವೆ. ಒಂದೇ ಅಂಶ ಏನಂತಂದರೆ, ನಾವು ಕೇಳುವವರು ಮಾತ್ರವಲ್ಲ, ಕೇಳಿರುವಂಥದ್ದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಕೈಕೊಂಡು ನಡೆಯುವವರಾಗುವಾಗ ಅದು ಖಂಡಿತವಾಗಿ ನಮಗೆ ಆಶೀರ್ವಾದಕರವಾಗಿ ಇರುತ್ತೆ. ಪ್ರಿಯರೇ, ಈ ಸಮಯದಲ್ಲಿ ಒಂದು ವಿಶೇಷವಾದ ಸಂಗತಿ ಕಡೆಗೆ ನಾವು ಹೋಗೋಣ. ಎಫೆಸದವರಿಗೆ ಬರೆದ ಪತ್ರಿಕೆ, ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ, ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನವನ್ನು ಓದಿಕೊಳ್ಳೋಣ. ನೀವು ಇಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿ ಇದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿರಿ. ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ. ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳುಕೊಳ್ಳಿರಿ. ಕತ್ತಲೆಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು. ಅವುಗಳಲ್ಲಿ ಪಾಲುಗಾರರಾಗಿರದೆ ಅವುಗಳನ್ನು ಬಯಲಿಗೆ ತಂದು ಖಂಡಿಸಿರಿ. ಆ ಜನರು ರಹಸ್ಯವಾಗಿ ನಡೆಸುವ ಕೆಲಸಗಳನ್ನು ಕುರಿತು ಮಾತಾಡುವುದಾದರೂ ನಾಚಿಕೆಗೆ ಕಾರಣವಾಗಿದೆ. ಬೆಳಕಿನಿಂದ ಎಲ್ಲ ಕೃತ್ಯಗಳ ನಿಜಗುಣ ತೋರಿಬರುತ್ತದೆ. ಅದರಿಂದ ಕೆಟ್ಟದ್ದು ಕೆಟ್ಟದ್ದೇ ಎಂದು ಕಾಣಿಸುವುದು ಪ್ರಕಟವಾಗಿರುವುದೆಲ್ಲ ಬೆಳಕಿಗೆ ಸಂಬಂಧವಾದದ್ದು. ಆದುದರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಏಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಎಂದು ಹೇಳಿಯದೇ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನಿದ್ದೆ ಮಾಡುವಂಥ ಒಂದು ಸ್ಥಿತಿಯಿಂದ ನಾವು ಎದ್ದೇಳಬೇಕಾಗಿದೆ. ಸತ್ತವರನ್ನು ಬಿಟ್ಟು ನಾವು ಏಳಬೇಕಾಗಿದೆ. ನಿದ್ದೆಯಿಂದ ಎಚ್ಚರಗೊಳ್ಳಬೇಕಾಗಿದೆ. ಕ್ರಿಸ್ತನು ನಮಗೆ ಪ್ರಕಾಶವನ್ನು ಏನು ಮಾಡ್ತಾನಂತೆ? ಕೊಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅಂತ್ಯ ದಿವಸದಲ್ಲಿ ದೇವರು ಜನರಿಗೆ ಅನೇಕ ದರ್ಶನಗಳನ್ನು ಕೊಟ್ಟಾಗಲೂ, ಅನೇಕವಾದ ರೀತಿಯಲ್ಲಿ ಅದ್ಭುತ ಅತಿಶಯ ಕಾರ್ಯಗಳನ್ನು ಜರುಗಿಸಿದಾಗಲೂ, ಏನೆಲ್ಲ ಮೇಲುಗಳನ್ನು, ಆಶೀರ್ವಾದಗಳನ್ನು ಅವರ ಜೀವಿತದಲ್ಲಿ ಸುರಿಸಿದಾಗಲೂ ಕೂಡ ದೇವರನ್ನು ಮರೆಯುವಂಥ ಜನರನ್ನು ನಾವು ಕಾಣ್ತಾ ಇರ್ತೀವಿ. ದೇವರಿಗೆ ಭಯಭಕ್ತಿಯನ್ನು ತೋರಿಸದ ರೀತಿಯಲ್ಲಿ ಜೀವಿಸುವಂಥವ್ರನ್ನ ನಾವು ಕಾಣ್ತಾ ಇರ್ತೀವಿ. ಇಲ್ಲಿ ಪೌಲನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಏನಂತ ಹೇಳಂತಂದರೆ, ನೀವು ಬೆಳಕಿಗೆ ಸಂಬಂಧಪಟ್ಟವರು, ನೀವು ಕತ್ತಲೆಗೆ ಸಂಬಂಧಪಟ್ಟವರು ಅಲ್ಲ. ನೀತಿ, ಸತ್ಯ ಮತ್ತು ಅವುಗಳಲ್ಲಿ
ಜೀವಿತದಲ್ಲಿ ನಿಮ್ಮ ಫಲಗಳು, ಬೆಳಕಿನ ಗುಣಗಳು ಏನಾಗಬೇಕು? ಕಾಣಿಸಿಕೊಳ್ಳಬೇಕು. ನಿದ್ದೆ ಮಾಡುವವರನ್ನು ನೋಡಿ ನೀವು ಅವರ ರೀತಿಯಲ್ಲಿ ಸಂಪೂರ್ಣವಾಗಿ ಭಕ್ತಿಯ ಜೀವಿತದಲ್ಲಿ ಬಿದ್ದು ಹೋಗದೆ, ಸೋತು ಹೋಗದೆ, ಅವರ ರೀತಿಯಲ್ಲಿ ನಡೆಯದೆ ನೀವು ಸಂಪೂರ್ಣವಾಗಿ ಎಚ್ಚರವಾಗಿ ಇದ್ದು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸಬೇಕು ಪ್ರಿಯರೇ. ಯಾಕೆ ಪೌಲನು ಒತ್ತಿ ಒತ್ತಿ ಅಂಶವನ್ನು ಅನೇಕ ಸಾರಿ ಹೇಳ್ತಾ ಇದ್ದಾನಂತಂದರೆ, ನಿದ್ದೆ ಮಾಡೋದರಿಂದ ತುಂಬವಾಗಿರ್ತಕ್ಕಂಥ ನಷ್ಟವನ್ನು ನಾವು ಅನುಭವಿಸ್ಬೇಕಾಗುತ್ತೆ. ಯಾವ ನಿದ್ದೆ ಇದು? ಆತ್ಮೀಯವಾದಂಥ ನಿದ್ದೆ. ಯಾವ ನಿದ್ದೆ ರೀ? ಶಾರೀರಿಕವಾದಂಥ ನಿದ್ದೆ ಅಲ್ಲ. ಶಾರೀರಿಕವಾದಂಥ ನಿದ್ದೆ ಮಾಡಲಾರ್ದೇ ಇದ್ದರೆ ನಾವು ಆ್ಯಕ್ಟಿವ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ರಾತ್ರಿ ಎಲ್ಲರಿಗೂ ಕೂಡ ನಮಗೆ ನಿದ್ದೆ ಎನ್ನುವಂಥದ್ದು ಅವಶ್ಯಕ. ದೇಹಕ್ಕೆ ಆಯಾಸ ಆದಾಗ ದಣಿವಾದಂಥ ಸಮಯದಲ್ಲಿ ನಾವು ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದುಕೊಳ್ಳುವಂಥದ್ದು ಅವಶ್ಯಕ. ಆದರೆ ದೇವರು ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ, ನಿನ್ನ ಆತ್ಮ ಎನ್ನುವಂಥದ್ದನ್ನು ನೀನು ಆ್ಯಕ್ಟಿವ್ ಆಗಿ ಇರಿಸಲಾರದೆ ಹೋದರೆ, ದೇವರ ಸಮೀಪದಲ್ಲಿ ನಿಲ್ಲಿಸಲಾರದೆ ಹೋದರೆ, ದೇವರಲ್ಲಿ ಭಯಭಕ್ತಿಯ ಜೀವಿತವನ್ನು ನೀನು ಜೀವಿಸಲಾರದೆ ಹೋದರೆ, ಭಕ್ತಿಯ ಜೀವಿತದಲ್ಲಿ ಒಂದು ವೇಳೆ ನೀನು ನಿದ್ದೆ ಮಾಡುವಂಥ ಸ್ಥಿತಿಯಲ್ಲಿ ಇರುವಂಥ ವ್ಯಕ್ತಿ ಆಗಿದ್ದರೆ ಖಂಡಿತವಾಗಿ ನಷ್ಟವನ್ನು ನೀನು ಅನುಭವಿಸುವುದಕ್ಕೆ ಸಾಧ್ಯ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನಿದ್ದೆ ಮಾಡುವವನೇ ನೀನು ಎಚ್ಚರವಾಗಬೇಕಾಗಿದೆ. ಎಚ್ಚರವಾಗಲಾರದೇ ಇದ್ದರೆ ಅನೇಕ ಅಪಾಯಗಳನ್ನು ಎದುರಿಸಬೇಕಾಗುತ್ತೆ. ಆ ಅಪಾಯಗಳಲ್ಲಿ ಕೆಲವೊಂದು ಅಪಾಯಗಳನ್ನು ಈ ಸಮಯದಲ್ಲಿ ನಾವು ಧ್ಯಾನ ಮಾಡೋಣ. ಮೊದಲನೇದಾಗಿ, ನಿದ್ದೆ ಮಾಡೋದರಿಂದ ಆಗುವಂಥ ಅಪಾಯ, ಅನಾಹುತ ಏನಂತಂದರೆ, ದೇವರು ಕೊಟ್ಟಿರುವಂಥ ಬಲವನ್ನು ನಾವು ಕಳೆದುಕೊಳ್ಳಬೇಕಾಗುತ್ತೆ ಪ್ರಿಯರೇ. ಒಂದು ಸಾರಿ ನೀವು ನ್ಯಾಯಸ್ಥಾಪಕರ ಪುಸ್ತಕ 16ನೇ ಅಧ್ಯಾಯ 19ನೇ ವಚನವನ್ನು ಓದಿಕೊಳ್ಳೋಣ. ಯೆಹೋಶುವನಾದ ಮೇಲೆ ಬರುತ್ತೆ. ನ್ಯಾಯಸ್ಥಾಪಕರ ಪುಸ್ತಕ 16ನೇ ಅಧ್ಯಾಯ 19ನೇ ವಚನ. ಯಾರಾದರೂ ಓದ್ತೀರಾ ಬೇಗ? ಆಕೆಯು ಸಂಸೋನನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಅವನಿಗೆ ನಿದ್ರೆ ಹತ್ತಿದಾಗ, ಏನಂತ ಹೇಳ್ತದೆ ವಾಕ್ಯ? ನಿದ್ರೆ ಹತ್ತಿದಾಗ ಒಬ್ಬ ಮನುಷ್ಯನಿಂದ ಅವನ ತಲೆಯ 7 ಜಡೆಗಳನ್ನು ಬೋಳಿಸಿ ಅವನನ್ನು ದುರ್ಬಲಪಡಿಸಿದಳು, ಅವನ ಶಕ್ತಿಯು ಹೋಯಿತು ಅಂತೇಳಿ. ಹಲ್ಲೆಲೂಯಾ. ದೇವರೊಬ್ಬ ಮನುಷ್ಯನಿಗೆ, ದೇವರು ನಾವು ನೋಡ್ತಾ ಇದ್ದೇವೆ, ಫಿಲಿಸ್ಟಿಯರ ಕೈಯಿಂದ ಇಸ್ರಾಯೇಲರನ್ನು ಬಿಡಿಸುವುದಕ್ಕಾಗಿ ದೇವರು ಒಬ್ಬ ವ್ಯಕ್ತಿಯನ್ನು ಎಬ್ಬಿಸ್ತಾ ಇದ್ದಾರೆ ಪ್ರೇರ. ಆತನ ಹೆಸರೇ ಸಂಸೋನ. ಭಾಳ ವರ್ಷಗಳು ಮಕ್ಕಳೆಲ್ಲಾರ್ದಂಥ ಸ್ಥಿತಿಯಲ್ಲಿ ಜೀವಿಸಿರ್ತಕ್ಕಂಥ ಮಾನೋಹ ಎನ್ನುವಂಥ ವ್ಯಕ್ತಿಯ ಕುಟುಂಬವನ್ನು ದೇವರು ಆಯ್ಕೆ ಮಾಡಿಕೊಂಡು ನಾವು ನೋಡ್ತಾ ಇದ್ದೇವೆ. ಆ ತಾಯಿಗೆ, ಸಂಸೋನನ ತಾಯಿಗೆ ದೇವರ ದೂತನು ದರ್ಶನ ಕೊಟ್ಟು ಹೇಳ್ತಾ ಇದ್ದಾನೆ, ನೀನು ತಾಯಿ ಆಗ್ಲಿಕ್ಕಿದೆಯಾ ಅಂತೇಳಿ. ಆಕೆ ಬೆಚ್ಚಿ ಬೆರಗಾಗ್ತಾ ಇದ್ದಾರೆ. ಅಯ್ಯೋ, ನಾನು ದಿನ ಕಳೆದು ಹೋದಂಥ ಸ್ಥಿತಿಯಲ್ಲಿ ಇರುವಂಥವಳಾಗಿದ್ದೇನೆ, ನನಗೆ ವಯಸ್ಸಿಲ್ಲ, ವಯಸ್ಸಾದಂಥ ಮುದುಕಿಯಾದಂಥ ಸ್ಥಿತಿಯಲ್ಲಿ ನಾನಿದ್ದೇನೆ ಎಂಬುದಾಗಿ ಆಕೆ ಗ್ರಹಿಸಿಕೊಂಡು ದರ್ಶನವಾಗಿರುವಂಥದ್ದನ್ನು ತನ್ನ ಯಜಮಾನನಿಗೆ ತಿಳಿಸಿದಾಗ, ಆಕೆಯು ಆಕೆಯ ಗಂಡನು ಇಬ್ಬರು ಕೂಡ, ಮಾನೋಹನ ಹೆಂಡತಿ ಇಬ್ಬರೂ ಕೂಡ ಪ್ರಾರ್ಥಿಸಿದಾಗ ಪುನಃ ದೂತನ ಮತ್ತೆ ದರ್ಶನ ಕೊಟ್ಟು ಹೇಳ್ತಾ ಇದ್ದಾನೆ, ಇದು ನಿಜ, ದೇವರು ಅದ್ಭುತವನ್ನು ಮಾಡಲಿಕ್ಕಿದ್ದಾನೆ. ಕಾರಣ ಏನಂತಂದರೆ, ಫಿಲಿಸ್ಟಿಯರು ಶತ್ರು ಸೈನ್ಯ ನಿಮ್ಮ ಮೇಲೆ ಬೀಳಲಿಕ್ಕಿದೆ, ಅವರಿಂದ ನಿಮ್ಮನ್ನು ಬಿಡುಗಡೆ ಮಾಡುವುದಕ್ಕಾಗಿ ದೇವರು ಒಬ್ಬ ನ್ಯಾಯಾಧಿಪತಿಯನ್ನು ಎಬ್ಬಿಸಲಿಕ್ಕಿದ್ದಾನೆ ಎಂಬುದಾಗಿ ದೇವರು ಅದ್ಭುತವಾಗಿ ಹೇಳಿದ ರೀತಿಯಲ್ಲಿ ಆ ಒಂದು ಕಾರ್ಯವನ್ನು ಜರುಗಿಸಿದ ಪ್ರಿಯರೇ. ಯಾರನ್ನು ಕೊಟ್ಟನಂತೆ? ಸಂಸೋನ ಎನ್ನುವಂಥ ಒಬ್ಬ ವ್ಯಕ್ತಿಯನ್ನು ಪ್ರಿಯರೇ. ಸಂಸೋನನು ಬಹಳ ಬಲಾಢ್ಯನಾಗಿರ್ತಕ್ಕಂಥ ವ್ಯಕ್ತಿ ಪ್ರಿಯರೇ. ದೇವದೂತನ ಅವರಿಗೆ ಹೇಳಿದ್ರು ಮೊದಲು ಏನಂತ ಹೇಳಿ, ತಲೆಯನ್ನು ಏನು ಮಾಡಬಾರ್ದು, ಹುಟ್ಟಿದಾಗಿನಿಂದ ಹಂಗೆ ಆ ಕೂದಲುಗಳು ಅವನಲ್ಲಿ ಬೆಳೀತಾ ಇರಬೇಕು. ಹಲ್ಲೆಲೂಯಾ. ಏನಂತ ಹೇಳಿದ್ರು? ಕ್ಷೌರ ಕತ್ತಿಯನ್ನು ಬಳಸಿ ಅವನ ಕೂದಲುಗಳನ್ನು ಏನು ಮಾಡಬಾರ್ದು, ತೆಗೆಯಬಾರ್ದು ಅಂತೇಳಿ. ಹಲ್ಲೆಲೂಯಾ. ಆ ಒಂದು ಏನಂತ ಹೇಳ್ತಾ ಇದ್ದೇವೆ, ಮಾತನ್ನು ಚಾಚೂ ತಪ್ಪದೆ ಆ ತಂದೆ ತಾಯಿಗಳು ಏನು ಮಾಡ್ತಾ ಇದ್ದಾರೆ ರೀ, ನೆರವೇರಿಸಿಕೊಂಡು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಒಂದು ವಯಸ್ಸು ಬಂದಂಥ ಸಮಯದಲ್ಲಿ, ಯುಕ್ತ ವಯಸ್ಸಿನಲ್ಲಿ ಆ ಫಿಲಿಸ್ಟಿಯರ ಮೇಲೆ ಯುದ್ಧದಲ್ಲಿ ಜಯವನ್ನು ಗಳಿಸ್ತಾ ಇದ್ದಾನೆ. ಯಾರ್ರೀ? ಸಂಸೋನ. ಒಂದೇ ಒಂದು ಹಸಿ ಕತ್ತೆ ದವಡೆಯ ಎಲುಬಿನಿಂದ 1000 ಜನರನ್ನು ಏನು ಮಾಡ್ತಾನೆ, ಒದಿಸ್ತಾನೆ. ಯಾಕಂದರೆ ದೇವರ ಬಲ ಆತನಲ್ಲಿ ಬರುವಾಗ ಆತನು ಬಲಾಢ್ಯನಾಗಿ ಏನು ಮಾಡ್ತಾ ಇದ್ದ, ಎಲ್ಲರನ್ನ ಸಾಯಿಸುವ ಮಟ್ಟಿಗೆ ಆತನ ಏನು ಮಾಡ್ತಾ ಇದ್ದ, ಶಕ್ತಿಯನ್ನು ದೇವರಿಂದ ಹೊಂದಿಕೊಳ್ತಾ ಇದ್ದ ಪ್ರಿಯರ. ಅಂತಹ ಸಂಸೋನ ಒಂದು ಸಾರಿ ಫಿಲಿಸ್ಟಿಯರು ಆತನನ್ನು ಕರೆದುಕೊಂಡು ಹೋದಂಥ ಸಮಯದಲ್ಲಿ, ಆವತ್ತಿನ ದಿವಸಗಳಲ್ಲಿ ಈ ರೀತಿಯಾಗಿರ್ತಾ ಇರಲಿಲ್ಲ. ಊರಿನ ಸುತ್ತ ಏನು ಮಾಡ್ತಾ ಇದ್ರು, ಕೋಟೆಗಳನ್ನು ಕಟ್ತಾ ಇದ್ರು. ಯಾಕಂದರೆ ಒಂದು ರಾಜ್ಯದವರು ಇನ್ನೊಂದು ರಾಜ್ಯದ ಮೇಲೆ ಏನು ಮಾಡ್ತಾ ಇದ್ರು, ಬೆನ್ನತ್ತಿ ಬರ್ತಾ ಇದ್ರು. ಹಲ್ಲೆಲೂಯಾ. ಕಳ್ಳತನ, ಸುಲಿಗೆ ಎನ್ನುವಂಥದ್ದು ಜಾಸ್ತಿ. ಯಾವಾಗಲೂ ಕೂಡ ಅಪಾಯಗಳೇ, ಏನಾಗುತ್ತೋ ಏನಿಲ್ಲ ಎನ್ನುವಂಥ ಸ್ಥಿತಿ ಪ್ರೇರ. ಯಾಕಂದರೆ ರಾಜನು ಸ್ಟ್ರಾಂಗ್ ಇದ್ದರೆ ಆ ರಾಜ್ಯದಲ್ಲಿರ್ತಕ್ಕಂಥ ಜನರಿಗೆ ಸಮಾಧಾನ ಇರ್ತಾ ಇತ್ತು. ಒಂದು ವೇಳೆ ರಾಜನ ಏನಾದರೂ ಕಪ್ಪ ಕೊಡಲಾರದೆ ಹೋಗಿದ್ರೆ, ಅವನು ಸಾಹಸವಿಲ್ಲದ ಒಬ್ಬ ರಾಜನಾಗಿ, ಧೈರ್ಯವಿಲ್ಲದ ಒಬ್ಬ ರಾಜನಾಗಿದ್ದರೆ ಖಂಡಿತವಾಗಿ ಯಾವಾಗಲೂ ಅಪಾಯವನ್ನು ಜನರು ಏನು ಮಾಡ್ತಾ ಇದ್ರು, ಎದುರಿಸ್ತಾ ಇದ್ರು ಪ್ರೇರ.
ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸಂಸೋನನನ್ನು ಫಿಲಿಸ್ಟಿಯರು ಕರೆದುಕೊಂಡು ಹೋದಾಗ ಆತನು ರಾತ್ರಿ ಎದ್ದು ದೇವರು ಆತನಿಗೆ ಬಲ ಕೊಟ್ಟ ಕಾರಣಕ್ಕಾಗಿ ಕಬ್ಬಿಣದ ದೊಡ್ಡದಾಗಿರ್ತಕ್ಕಂಥ ಬಾಗಿಲುಗಳನ್ನು ಏನು ಮಾಡಿದಂತೆ ಆತ ಒಡೆದು ತನ್ನ ಹಿಂದೆ ಎತ್ತಿಕೊಂಡು ಏನು ಮಾಡಿದಂತೆ ಹೊರಟು ಬಂದ ಪ್ರೇಯರ್. ಅಷ್ಟು ಬಲಾಢ್ಯನಾಗಿರ್ತಕ್ಕಂಥ ವ್ಯಕ್ತಿ ಪ್ರೇಯರ್ ಯಾರು? ಈ ಸಂಸೋನ ಪ್ರೇಯರ್. ಒಂದು ಸಾರಿ ಏನಾಗುತ್ತೆ ಅಂತಂದರೆ, ಆತನಿಗೆ ಎದುರಾಗಿ ದೊಡ್ಡದಾಗಿರ್ತಕ್ಕಂಥ ಬಲಿಷ್ಠವಾಗಿರ್ತಕ್ಕಂಥ ಕ್ರೂರ ಮೃಗವಾಗಿರ್ತಕ್ಕಂಥ ಸಿಂಹ ಎನ್ನುವಂಥದ್ದು ಎದುರುಗಡೆ ಬಂದಾಗ ಆತನು ಅದನ್ನು ಏನು ಮಾಡಿದ? ಸೀಳಿ ಹಾಕಿದ. ಅಷ್ಟು ಬಲವನ್ನು ದೇವರು ಏನು ಮಾಡ್ತಾ ಇದ್ರು? ಆತನಿಗೆ ಕೊಡ್ತಾ ಇದ್ರು ಪ್ರೇಯರೇ. ಇಂತಹ ಸಂಸೋನ ಫಿಲಿಸ್ಟಿಯರು ಈತನನ್ನು ಕೆರಳಿಸಿದಾಗ, ಫಿಲಿಸ್ಟಿಯರು ಇವರ ಮೇಲೆ ಯುದ್ಧಕ್ಕೆ ಬಂದಂಥ ಸಮಯದಲ್ಲಿ ಇವರನ್ನ ನಾಶನದ ಕಡೆಗೆ ನಡೆಸಿದಾಗ, ಸಾಯಿಸುವಂಥ ಸ್ಥಿತಿಯ ಕಡೆಗೆ ಬಂದಾಗ, ಫಿಲಿಸ್ಟಿಯರ ಬೆಳೆಗಳನ್ನು ನಾಶ ಮಾಡುವುದಕ್ಕಾಗಿ 300 ನರಿಗಳನ್ನು ಏನು ಮಾಡ್ತಾನೆ? ಒಂದು ಹತ್ರ ಕೂಡಿಸಿ ಆ ಒಂದು ನರಿಗೆ ಏನು ಮಾಡ್ತಾನೆ ರೀ? ಬಾಲಕ್ಕೆ ಏನು ಮಾಡ್ತಾನೆ? ಗಂಟು ಕಟ್ಟಿ ನಡುವೆ ಒಂದು ಬೆಂಕಿಯ ಪಂಜನ್ನಿಟ್ಟು ಏನು ಮಾಡ್ತಾನೆ? ಆ ಫಿಲಿಸ್ಟಿಯರ ಒಂದು ಹೊಲಗಳಲ್ಲಿ ಬಿಟ್ಟು ಬಿಡ್ತಾನೆ. ಆ ಹೊಲಗಳೆಲ್ಲವೂ ಕೂಡ ಏನಾಗ್ತವೆ? ಸುಟ್ಟು ಹೋಗ್ತವೆ. ಅಷ್ಟು ಬಲಾಢ್ಯ ಯಾರ್ರೀ? ಬಲಶಾಲಿ ಯಾರು? ಈ ಸಂಸೋನ. ಆದರೆ ಒಬ್ಬ ವ್ಯಭಿಚಾರ ಸ್ತ್ರೀಯ ಹಿಂದೆ ಆತನು ಜಾರನಾಗಿ ಹೋದ ಕಾರಣಕ್ಕಾಗಿ, ಆತನು ತನ್ನ ಬಲದ ಗುಟ್ಟು ಏನಾಗಿದೆ ಎಂಬುದಾಗಿ ತಿಳಿಸಿದ ಕಾರಣಕ್ಕಾಗಿ, ತನ್ನ ಬಲ ಶಕ್ತಿ ಎಲ್ಲಿ ಅಡಗಿದೆ ಎಂಬುದಾಗಿ ತಿಳಿಸಿದ ಕಾರಣಕ್ಕಾಗಿ, ಸಂಪೂರ್ಣವಾಗಿ ದೆಲೀಲಾ ಎನ್ನುವಂಥ ಒಬ್ಬ ಸ್ತ್ರೀ, ಆಕೆ ಈತನ ಮನಸ್ಸನ್ನು, ಈತನ ಹೃದಯದಲ್ಲಿ ದೇವರು ಕೊಟ್ಟಿರ್ತಕ್ಕಂಥ ಶಕ್ತಿಯ ಒಂದು ಸ್ಥಿತಿಯನ್ನು ತಿಳಿದುಕೊಂಡು ಏನು ಮಾಡಿಲ್ಲಂತೆ? ಸಂಪೂರ್ಣವಾಗಿ ಆ ಸಂಸೋನನ್ನ ತಲೆಯನ್ನು ಏನು ಮಾಡ್ತಾ ಇದ್ದಾರೆ? ಬೋಳಿಸ್ತಾ ಇದ್ದಾರೆ ಪ್ರಿಯ. ನಾವು ನೋಡ್ತಾ ಇದ್ದೀವಿ 7 ಜಡೆಗಳು, ದೊಡ್ಡದಾಗಿರ್ತಕ್ಕಂಥ ಜಡೆಗಳು. ಇವತ್ತಿನ ದಿವಸ ಹೆಣ್ಮಕ್ಳು ಏನು ಮಾಡ್ತಾರೆ ರೀ? ಜಡೆ ಉದ್ದ ಬರ್ಬೇಕಂತೇಳಿ ಏನೆಲ್ಲ ಟ್ರೈ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ಆದರೆ ಕೆಲವೊಬ್ಬರಿಗೆ ಬರಲ್ಲ. ಸಂಸೋನನ್ನು 7 ಜಡೆಗಳು ಉಳ್ಳಂಥ ವ್ಯಕ್ತಿ ಪ್ರಿಯರೇ. ಹಲ್ಲೆಲೂಯಾ. ಆ ಜಡೆಯಲ್ಲಿ, ಆ ಕೂದಲಿನಲ್ಲಿಯೇ ಬಲ ಶಕ್ತಿ ಅನ್ನುವಂಥದ್ದು ಆತನಿಗೆ ಇತ್ತು ಪ್ರಿಯರಲ್ಲಿ. ನಾವು ನೋಡ್ತಾ ಇದ್ದೇವೆ, ಅಂಥ ಸಂಸೋನನ ಬಲ ಅವನು ನಿದ್ರೆ ಮಾಡುವುದಕ್ಕೆ ತೊಡಗಿದಾಗ ಏನಾಯ್ತಂತೆ? ಅವನ ಶತ್ರು ಬಂದು ಏನು ಮಾಡಿದ್ನ? ಅವನ ತಲೆಯ ಕೂದಲುಗಳೆಲ್ಲವನ್ನು ಏನು ಮಾಡಿಬಿಟ್ಟ? ತೆಗೆದು ಬಿಟ್ಟ ಪ್ರೇಯರ್. ಆಗ ಸಂಸೋನನ ಏನಾದಂತೆ? ನಿರ್ಬಲನಾದ. ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ 19ನೇ ವಚನದಲ್ಲಿ ಆ ತಾಯಿ ದೆಲೀಲಾ ಏನು ಮಾಡ್ತಾ ಇದ್ದಾಳೆ? ತನ್ನ ಮೇಲೆ ಆ ತಲೆಗೆ ಇರುಗಿಸಿ ಆಕೆ ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡಂಥ ಸಮಯದಲ್ಲಿ ಸಂಪೂರ್ಣವಾಗಿ 7 ಜಡೆಗಳನ್ನು ಏನು ಮಾಡಿದ್ರಂತೆ? ಬೋಳಿಸಿ ಅವನನ್ನು ದುರ್ಬಲಪಡಿಸಿದರು ಎಂಬುದಾಗಿ ಹೇಳ್ತಾ ಇದ್ದ ವಾಕ್ಯ. ಹಲ್ಲೆಲೂಯಾ. ಅಲ್ಲಿಯವರೆಗೆ ಸಂಸೋನನಿಗೆ ಯಾವ ಬಲ ಇತ್ತೋ, ಯಾವ ಒಂದು ಶಕ್ತಿ ಇತ್ತು, ಆ ಬಲ ಎಲ್ಲವೂ ಕೂಡ ಯಾವುದರಲ್ಲಿ ಹೋಯ್ತು ರೀ? ಯಾವುದರಲ್ಲಿ ಹೋಯ್ತು? ಜಡೆಯಲ್ಲಿ. ಹಲ್ಲೆಲೂಯಾ. ಪ್ರೈಸ್. ಅದಕ್ಕಾಗಿ ಸಂಸೋನನು 3 ಸಾರಿ ಕೂಡ ಏನು ಮಾಡ್ತಾನೆ? ಆ ಗುಟ್ಟನ್ನು ಹೇಳಲಿಲ್ಲ. ಆದರೆ ಈಕೆ ಪದೇ ಪೀಡಿಸ್ತಾ ಇದ್ದಾಳೆ. ನೋಡ್ರಿ, ಕೆಲವೊಬ್ಬರು ಜನ ಕುಟುಂಬ ಇದ್ದಾಗಲೂ ಕೂಡ ಅನ್ಯ ಸ್ತ್ರೀಯ ಸಂಪರ್ಕ ಮಾಡಿ ಏನು ಮಾಡ್ತಾರೆ ರೀ? ಕುಟುಂಬದಲ್ಲಿ ಗಲಿಬಿಲಿಗಳು, ಕುಟುಂಬ ಆಶೀರ್ವಾದ ಹೊಂದಲಾರದೆ ದುಡಿದಿದ್ದೆಲ್ಲವೂ ಕೂಡ ಏನು ಮಾಡ್ತಾರೆ? ವ್ಯಭಿಚಾರ ಗೃಹಕ್ಕೆ ಇಟ್ಟುಬಿಡ್ತಾರೆ. ದುಡಿದಿದ್ದೆಲ್ಲವೂ ಕೂಡ ಯಾವ ಮನೆ ಉದ್ಧಾರ ಆಗಬೇಕು ಆ ಮನೆಯನ್ನು ಉದ್ಧಾರ ಮಾಡದೆ, ಎಲ್ಲಿ ಕುಟುಂಬ ಇದೆಯೋ ಆ ಕುಟುಂಬವನ್ನು ನಡೆಸಿಕೊಂಡು ಹೋಗದೆ ಇನ್ನೊಬ್ಬರಿಗೆ ಏನು ಮಾಡ್ತಾ ಇದ್ದಾರೆ? ದಾನ ಮಾಡುವಂಥವರಾಗಿರ್ತಾರೆ ಪ್ರೇರೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸಂಸೋನನ ಜೀವಿತ ಎನ್ನುವಂಥದ್ದು ಎಷ್ಟು ಬಲವಾದಂಥ ರೀತಿಯಲ್ಲಿ ಬೆಳವಣಿಗೆ ಆಯಿತು, ಅದು ಒಂದೇ ಸರಿನೇ ಕುಂಠಿತಗೊಳ್ಳೋದಕ್ಕೆ ಪ್ರಾರಂಭವಾಯಿತು ಪ್ರೇರೆ. ಕಾರಣ ಏನಂತಂದರೆ, ಸಂಸೋನನ್ನು ನಿದ್ದೆ ಮಾಡೋದಕ್ಕೆ ತೊಡಗಿದೆ. ಯಾವೊಂದು ಸ್ಥಳಕ್ಕೆ ಹೋಗಬಾರ್ದಾಗಿತ್ತು ಆ ಸ್ಥಳಕ್ಕೆ ಹೋದ, ಯಾವೊಂದು ಸ್ಥಳದಲ್ಲಿ ನಿಲ್ಲಬೇಕಬಾರದಾಗಿತ್ತು ಆ ಸ್ಥಳದಲ್ಲೇ ನಿಂತುಕೊಂಡ, ಯಾವೊಂದು ಸ್ಥಳದಲ್ಲಿ ಮಲಗಬಾರದಾಗಿತ್ತು ಅಲ್ಲಿಯೇ ತನ್ನ ಭಕ್ತಿಯ ಜೀವಿತದಲ್ಲಿ ಆತನು ಮಲಗಿಕೊಂಡ ಕಾರಣಕ್ಕಾಗಿ ಅವನು ಸಂಪೂರ್ಣವಾಗಿ ಬಲವನ್ನು ಕಳೆದುಕೊಳ್ಳಬೇಕಾಯಿತು ಪ್ರೇರೆ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ನಾವು ಆತ್ಮೀಯ ಜೀವಿತದಲ್ಲಿ ನಿದ್ದೆ ಮಾಡುವವರು ಆಗಬಾರ್ದು. ದೇವರು ಹೇಳಿದಾನೆ, ನೀವು ಎಚ್ಚರವಾಗಿ ಇರ್ರಿ. ಶೋಧಕನು ಯಾವ ರೀತಿಯಾಗಿ ಬರ್ತಾನೋ ಗೊತ್ತಿಲ್ಲ. ಶೋಧಕನು ನಮ್ಮಲ್ಲಿ ಇರ್ತಕ್ಕಂಥ ಬಲವನ್ನು, ನಮ್ಮ ಬಲ ಏನ್ರಿ? ಯೇಸುವಿನ ನಾಮ. ನಮ್ಮ ಬಲ ಏನ್ರಿ? ಯೇಸು ಕ್ರಿಸ್ತನ ರಕ್ತ. ನಮ್ಮ ಬಲ ಏನ್ರಿ? ದೇವರು ಪುನರುತ್ಥಾನನಾಗಿ ಎದ್ದು ಬಂದಿದ್ದಾನಲ್ವ, ಮೃತ್ಯುಂಜಯನಾಗಿರ್ತಕ್ಕಂಥ ಯೇಸು, ಆತನೇ ನಮ್ಮ ಬಲ. ಹಲ್ಲೆಲೂಯಾ. ಆ ಬಲವನ್ನು ಹೊಂದಿರತಕ್ಕಂಥ ನಾವು, ಆ ಬಲವನ್ನು ನಾವೇನು ಮಾಡಬಾರ್ದ್ರಿ? ಆ ಬಲದಲ್ಲಿಯೇ ನಿಂತುಕೊಳ್ಳುವವರಾಗಬೇಕು ಹೊರತಾಗಿ ಆ ಬಲವನ್ನು, ಆ ನಾಮವನ್ನು ಸ್ಮರಣೆ ಮಾಡಲಾರದ ರೀತಿಯಲ್ಲಿ ನಾವು ಜೀವಿಸುವಂಥವ್ರು ಆಗಬಾರ್ದು. ಸೈತಾನ್ ಏನು ಮಾಡ್ತಾನೆ? ನಮ್ಮನ್ನು ನಿದ್ರೆಯಲ್ಲಿ ಜಾರಿಸಿ ಏನು ಮಾಡ್ತಾನೆ ರೀ? ಆ ನಾಮದಿಂದ ಬೇರೆ ಕಡೆಗೆ ನಮ್ಮನ್ನು ಏನು ಮಾಡ್ತಾನೆ? ಕರೆದುಕೊಂಡು ಹೋಗ್ತಾನೆ. ಲೋಕದಲ್ಲಿ ಅನೇಕ ನಾಮಗಳು ಇರಬಹುದು, ಆದರೆ ಆಕಾಶದ ಕೆಳಗಡೆ ಭೂಮಿಯ ಮೇಲೆ ರಕ್ಷಣೆಗೋಸ್ಕರವಾಗಿ ಕೊಡಲ್ಪಟ್ಟಂಥ ಒಂದೇ ಒಂದು ನಾಮ. ಯಾವ ನಾಮ ರೀ? ಯೇಸುವಿನ ನಾಮ. ಅದರ ಸಲುವಾಗಿ ದೇವರ ವಾಕ್ಯದಲ್ಲಿ 4ನೇ ಅಧ್ಯಾಯದಲ್ಲಿ ಅಪೊಸ್ತಲರ ಕೃತ್ಯಗಳ ಪುಸ್ತಕ 12ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ನಾಮದಲ್ಲಿಯೇ ರಕ್ಷಣೆ ಹೊರತು ಬೇರೆ ಇನ್ಯಾವ ನಾಮದಲ್ಲಿ ಕೂಡ ರಕ್ಷಣೆ ಎನ್ನುವಂಥದ್ದು ಇಲ್ಲ. ಹಲ್ಲೆಲೂಯಾ. ಯಾವ ನಾಮದು? ಯೇಸುವಿನ ನಾಮ. ಆ ನಾಮದಲ್ಲಿ
ಕ್ರಿಸ್ತನಲ್ಲಿಯೇ ನಾವು ಬಲವುಳ್ಳವರಾಗುವುದಕ್ಕೆ ಸಾಧ್ಯ. ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಆ ಸಂಸೋನನು ತನ್ನ ಬಲವನ್ನು ಕಳೆದುಕೊಂಡ. ಯಾವ ಸಂಸೋನನನ್ನು ನೋಡಿ ವೈರಿಗಳು ಹೆದರ್ತಾ ಇದ್ರು, ಭಯಪಡ್ತಾ ಇದ್ರು, ಅದೇ ಸಂಸೋನ ನಿದ್ದೆ ಮಾಡುವವನಾಗಿ ತನ್ನ ನಿರ್ಬಲ ಸ್ಥಿತಿಯನ್ನು ಸಂಪೂರ್ಣವಾಗಿ ಆತನು ಅನುಭವಿಸ್ತಾ ಇದ್ದಾನೆ ಪ್ರಿಯರೇ. ಕಾರಣವಂತೂ ಒಂದೇ, ಅವನು ನಿದ್ದೆ ಮಾಡಿದ ಎಂಬುದಾಗಿ. ಹಲ್ಲೆಲೂಯಾ. ಭಕ್ತಿಯ ಜೀವಿತದಲ್ಲಿ ನಿದ್ದೆ ಮಾಡಬೇಡ್ರಿ. ಆ ಸೈತಾನನು ಯಾವ ರೀತಿಯಾಗಿ ನಮ್ಮ ಭಕ್ತಿಯನ್ನು ಅಪಹರಿಸ್ತಾನೋ ಗೊತ್ತಿಲ್ಲ. ಅದಕ್ಕಾಗಿ ಯಾವಾಗಲೂ ಕೂಡ ಎಚ್ಚರವಾಗಿದ್ದು ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಮಾಡುವವರಾಗಿರಿ. ಅದಕ್ಕಾಗಿ ವಾಕ್ಯ ಹೇಳ್ತಾ ಇದೆ, ನಿದ್ದೆ ಮಾಡುವವನ್ನೇ ನೀನು ಎಚ್ಚರವಾಗು. ಏನಾಗಬೇಕಾಗಿದೆ? ನೀನು ಎಚ್ಚರವಾಗಬೇಕಾಗಿದೆ. ಒಂದು ವೇಳೆ ಎಚ್ಚರ ತಪ್ಪಿದರೆ, ಶೋಧಕನು ಬಂದು ಶೋಧಿಸಿದಾಗ ನೀನು ಭಕ್ತಿಯಲ್ಲಿ ಬಿದ್ದು ಹೋದಾಗ, ದೇವರಿಂದ ದೂರ ಹೋಗುವಂಥ ಕಠಿಣವಾದಂಥ ಮನಸ್ಸನ್ನು ನೀನು ಬರಮಾಡಿಕೊಂಡಾಗ ಖಂಡಿತವಾಗಿಯೂ ಕೂಡ ನೀನೇನಾಗ್ತೀಯ? ಬಿಡಲ್ಪಡ್ತೀಯ, ತಪ್ಪಿಸಲ್ಪಡ್ತೀಯ, ವಿಶ್ರಾಂತಿಯ ಒಂದು ಸ್ಥಳದಲ್ಲಿ ನಿಲ್ಲಲಾರದ ಹಾಗೆ ನೀನು ಹೋಗ್ತೀಯ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸಂಸೋನನ್ನು ನಿರ್ಬಲನಾದ, ಬಲವನ್ನು ಕಳೆದುಕೊಂಡ ಕಾರಣ ಒಂದೇ, ಅವನು ನಿದ್ದೆ ಮಾಡಿದ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಿದ್ದೆ ಮಾಡುವುದಕ್ಕಾಗಿ ಸಲ್ಲದ ಸ್ಥಳದ ಕಡೆಗೆ ಹೋದ. ನಿದ್ದೆ ಮಾಡುವುದಕ್ಕಾಗಿ ಕೆಟ್ಟದಾದಂಥ ಸ್ಥಳದಲ್ಲಿ ನಿಂತುಕೊಂಡ, ಮಲಗಿಕೊಂಡ, ಕೆಟ್ಟದಾದಂಥ ಕಾರ್ಯದ ಕಡೆಗೆ ಹೋದ. ಇವತ್ತು ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಾವು ಸರಿಯಾದ ಮಾರ್ಗದಲ್ಲಿ ಇದ್ದೇವೆ. ಆ ಮಾರ್ಗದಲ್ಲಿ ನಾವು ದೇವರು ಏರ್ಪಾಟು ಮಾಡಿದಂಥ ಆ ಸಜೀವ ಮಾರ್ಗದಲ್ಲಿಯೇ ದೇವರನ್ನು ಹಿಂಬಾಲಿಸಿ ನಾವು ನಡೆಯುವಂಥ ಮಕ್ಕಳಾಗಿ ಇರಬೇಕು ಪ್ರಿಯರೇ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ನಿದ್ದೆ ಮಾಡೋದರಿಂದ ಮೊದಲನೇದಾಗಿ ನಮ್ಮ ಬಲವನ್ನು ನಾವು ಕಳೆದುಕೊಳ್ತೇವೆ. ಎರಡನೇದಾಗಿ ನಿದ್ದೆ ಮಾಡೋದರಿಂದ, ಮೊದಲನೇ ಸಮುವೇಲನ ಪುಸ್ತಕ 26ನೇ ಅಧ್ಯಾಯವನ್ನು ನಾವು ತೆಗೆದಿಟ್ಕೊಳ್ಳೋಣ. ಮೊದಲನೇ ಸಮುವೇಲನ ಪುಸ್ತಕ 5ನೇ ವಚನ. ಅನಂತರ ತಾನಾಗಿಯೇ ಸೌಲನ ಪಾಳೆಯದ ಹತ್ತಿರ ಹೋಗಿ, ಸೌಲನು ನೇರನ ಮಗನಾದ ಅವನ ಸೇನಾಪತಿ ಅಬ್ನೇರನು ಮಲಗಿದ್ದ ಸ್ಥಳಗಳನ್ನು ಕಂಡು ಹಿಡಿದನು. ಸೌಲನು ಬಂಡಿಗಳನ್ನು ಬಿಟ್ಟಿರುವ ಸ್ಥಳ ಮಧ್ಯದಲ್ಲಿ ಮಲಗಿದ್ದನು. ಅವನ ಸುತ್ತಲೂ ಸೈನಿಕರು ಇದ್ದರು. ಆಗ ದಾವೀದನು ಹಿತ್ತಿಯನಾದ ಅಹಿಮೆಲೇಕನನ್ನ, ಚೆರೂಯಳ ಮಗನು ಯೋವಾಬನ ತಮ್ಮನೂ ಆದ ಅಭಿಷಯನ ಕುರಿತು, ನಿಮ್ಮಲ್ಲಿ ನನ್ನ ಸಂಗಡ ಸೌಲನ ಪಾಳೆಯಕ್ಕೆ ಯಾರು ಬರೆಯಿರಿ ಎಂದು ಕೇಳಿದ್ದಕ್ಕೆ ಅಭಿಷಯು ನಾನು ಬರುತ್ತೇನೆಂದು ಉತ್ತರ ಕೊಟ್ಟನು. ದಾವೀದನು ಅಭಿಷಯು ರಾತ್ರಿಯಲ್ಲಿ ಆ ಪಾಳೆಯಕ್ಕೆ ಹೋದಾಗ ಸೌಲನು ಬಂಡಿಗಳ ಗುಂಪಿನ ಮಧ್ಯದಲ್ಲಿ ಮಲಗಿಕೊಂಡು ನಿದ್ರೆ ಮಾಡುತ್ತಿದ್ದನು. ಅವನ ಬರ್ಜಿಯು ಅವನ ತಲೆಯ ಹತ್ತಿರ ನೆಲದಲ್ಲಿ ನೆಡಲ್ಪಟ್ಟಿತ್ತು. ಅಬ್ನೇರನು ಸೈನಿಕರು ಅವನ ಸುತ್ತಲೂ ಮಲಗಿದ್ದರು. ಅಭಿಷೇಯು ದಾವೀದನಿಗೆ, ದೇವರು ಇವತ್ತು ನಿನ್ನ ವೈರಿಯನ್ನು ನಿನ್ನ ಕೈಗೆ ಒಪ್ಪಿಸಿ ಕೊಟ್ಟಿದ್ದಾನೆ. ಅಪ್ಪಣೆಯಾಗಲಿ, ನಾನು ಬರ್ಜಿಯಿಂದ ಒಂದೇ ಪೆಟ್ಟಿನಲ್ಲಿ ಅವನನ್ನು ನೆಲಕ್ಕೆ ಹತ್ತಿಕೊಳ್ಳುವಂತೆ ತಿವಿಯುವೆನು. ಎರಡನೇ ಸಾರಿ ಒಡೆಯುವುದು ಅವಶ್ಯವಿಲ್ಲ ಎಂದು ಹೇಳಿದನು. ಆದರೆ ದಾವೀದನು, ಅವನನ್ನು ಕೊಲ್ಲಬೇಡ, ಯೆಹೋವನ ಅಭಿಷಿಕ್ತನಿಗೆ ವಿರೋಧವಾಗಿ ಕೈ ಎತ್ತುವ ಯಾವನಾದರೂ ಅಪರಾಧಿ ಎಂದು ಎಣಿಸಲ್ಪಡುವನು ಅಂದನು. ಹಲ್ಲೆಲೂಯಾ. ಇದಲ್ಲದೆ ದಾವೀದನು ಯೆಹೋವನಾಣೆ, ಅವನು ಯೆಹೋವನಿಂದ ಸಾಯುವನು, ಇಲ್ಲವೇ ಕಾಲು ತುಂಬಿ ಮೃತ್ಯು ಹೊಂದುವನು ಅಥವಾ ಯುದ್ಧದಲ್ಲಿ ಮಡಿಯುವನು. ತನ್ನ ಅಭಿಷಿಕ್ತನಿಗೆ ವಿರೋಧವಾಗಿ ಕೈ ಎತ್ತದಂತೆ ಯೆಹೋವನೇ ನನ್ನನ್ನು ತಡೆಯಲಿ. ಈಗ ಅವನ ತಲೆಯ ಬಳಿಯಲ್ಲಿರುವ ಬರ್ಜಿಯನ್ನು, ತಂಬಿಗೆಯನ್ನು ತೆಗೆದುಕೊಂಡು ಹೋಗೋಣ ಎಂದು ಹೇಳಿ ಸೌಲನ ತಲೆಗಿಂಪಿನಲ್ಲಿ ಬಳಿಯಲ್ಲಿದ್ದ ಬರ್ಜಿ ತಂಬಿಗೆಗಳನ್ನು ತೆಗೆದುಕೊಂಡು ಹೋದನು. ಯಾರೂ ಕಾಣಲಿಲ್ಲ, ಯಾರಿಗೂ ಗೊತ್ತಾಗಲಿಲ್ಲ, ಯಾರೂ ಎಚ್ಚರವಾಗಲಿಲ್ಲ. ಯಾಕಂದರೆ ಯೆಹೋವನವರಿಗೆ ಗಾಢ ನಿದ್ರೆಯನ್ನು ಬರಮಾಡಿದನು. ಅವರಿಗೆ ಒಬ್ಬರಿಗೆ ಎಚ್ಚರವಿಲ್ಲದೆ ಎಲ್ಲರೂ ನಿದ್ರೆ ಮಾಡ್ತಾ ಇದ್ರು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸೌಲನು ಎನ್ನುವಂಥ ಅರಸ ದಾವೀದನು ಎನ್ನುವಂಥ ಅರಸನಾಗುವುದಕ್ಕಾಗಿ ಅಭಿಷೇಕಿಸಲ್ಪಟ್ಟಂಥ ವ್ಯಕ್ತಿಯನ್ನು ಸಾಯಿಸಬೇಕು ಅಂತೇಳಿ ಆಲೋಚನೆ ಉಳ್ಳವನಾಗಿದ್ದಾನೆ ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಜಿಫ್ಯರು ಗಿಬೆಯದಲ್ಲಿ ಸೌಲನ ಬಳಿಗೆ ಬಂದು ಏನು ಮಾಡ್ತಾ ಇದ್ದಾರೆ? ದಾವೀದನು ಅರಣ್ಯದ ಮೂಡಣ ದಿಕ್ಕಿನಲ್ಲಿರುವಂಥ ಅಕೀಲಾ ಬೆಟ್ಟದಲ್ಲಿ ಅಡಗಿಕೊಂಡಿದ್ದಾನೆ, ಅದು ನಿನಗೆ ಗೊತ್ತಿಲ್ವಾ ಎಂಬುದಾಗಿ ಹೇಳಿದಾಗ ಸೌಲನು, ಇವನು ನನಗೆ ವಿರುದ್ಧವಾಗಿ ಬರ್ತಾನೆ, ನನ್ನ ಸಿಂಹಾಸನ ಉಳಿಬೇಕಾದ್ರೆ ಈಗಾಗಲೇ ಅನೇಕ ಸಮಯದಲ್ಲಿ ಅವನನ್ನು ಹೊಡಿಬೇಕಂತೇಳಿ ಅಂದ್ಕೊಂಡಿದ್ದೀನಿ, ಹೊಡೆಯೋದಕ್ಕೆ ಆಗಲಿಲ್ಲ. ಈ ಸಮಯದಲ್ಲಿ ಖಂಡಿತವಾಗಿ ನಾನು ಅವನನ್ನು ಹೊಡಿಬೇಕು, ಅವನು ಇಲ್ಲೇ ಇದ್ದಾನೆ ಎಂಬುದಾಗಿ ಗ್ರಹಿಸಿಕೊಂಡು ತನ್ನ ಸೈನಿಕರನ್ನು ಕರೆದುಕೊಂಡು, ಸೇನಾಪತಿಯನ್ನು ಕರೆದುಕೊಂಡು ಏನು ಮಾಡ್ತಾ ಇದ್ದಾನೆ? ಅರಸನಾದಂಥ ಸೌಲನ್ನು ತೆರಳುತ್ತಾ ಇದ್ದಾನೆ ಪ್ರಿಯರು. ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಮೊದಲನೇ ಸಮುವೇಲನ ಪುಸ್ತಕ 26ನೇ ಅಧ್ಯಾಯದಲ್ಲಿ ದಾವೀದನಿಗೆ ಎರಡನೇ ಸಾರಿಯೂ ಕೂಡ ಕೈಗೆ ಸಿಗ್ತಾ ಇದ್ದಾನಂತೆ. ಯಾರ್ರೀ?
ಅರಸನಾದಂಥ ಸೌಲ. ಆದರೆ ದಾವೀದನು ದೇವರಿಂದ ಅಭಿಷೇಕ ಹೊಂದಿರತಕ್ಕಂಥ ಈ ಸೌಲ ಅರಸನನ್ನು ನಾನು ಕೊಲ್ಲುವಂಥದ್ದು ಬೇಡ. ಒಂದು ವೇಳೆ ಆತನು ಬಹಳ ವಯಸ್ಸಾಗಿ ಮುಪ್ಪಿನ ಮುದುಕನಾಗಿ ಮೃತ್ಯು ಹೊಂದಲಿ, ಯುದ್ಧದಲ್ಲಿ ಮಡಿಯಲ್ಲಿ, ಅಥವಾ ಆತನಿಗೆ ಏನೋ ಇನ್ನೊಂದು ಕಾರ್ಯವಾಗಿ ಆತನು ಮಡಿಯಲ್ಲಿ ಹೊರತಾಗಿ, ಕಾಲು ತುಂಬಿ ಆದರೂ ಮೃತ್ಯು ಆಗಲಿ ಹೊರತಾಗಿ, ದೇವರಿಂದಲೇ ಸಾಯಲಿ ಹೊರತಾಗಿ ನಾನು ಇವನ ಮೇಲೆ ಕೈ ಹಾಕಬಾರ್ದು ಎಂಬುದಾಗಿ ನೆನೆಸ್ತಾ ಇದ್ದಾನೆ. ಹಲ್ಲೆಲೂಯಾ. ಇವರೆಲ್ಲರೂ ನಿದ್ದೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಯುದ್ಧಕ್ಕೆ ಹೋದಂಥವ್ರು ನಿದ್ದೆ ಮಾಡಿದರೆ ಶತ್ರು ಅವರ ಮೇಲೆ ಅಟ್ಯಾಕ್ ಮಾಡ್ತಾನೋ ಇಲ್ವೋ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪಾಳೆಯಗಳಲ್ಲಿ ಇರುವಂಥ ಸಮಯದಲ್ಲಿ ಸ್ವಲ್ಪ ಜನ ನಿದ್ದೆ ಮಾಡಿದರೆ ಆಮೇಲೆ ಎಲ್ಲರೂ ಏನು ಮಾಡ್ತಾ ಇರ್ತಾರೆ? ಕಾಯ್ತಾ ಇರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ನಿಮ್ಗೆ ಗೊತ್ತಲ್ವಾ, ರಾತ್ರಿ ಡ್ಯೂಟಿ ಅಂತೇಳಿ ಇರುತ್ತೆ. ಹಲ್ಲೆಲೂಯಾ. ಅನೇಕರು ರಾತ್ರಿ ಡ್ಯೂಟಿ ಏನು ಮಾಡ್ತಾರೆ ರೀ? ನಿದ್ದೆ ಮಾಡ್ಕೊಂತ ಮಾಡಿಬಿಡ್ತಾರೆ. ಪ್ರೈಸ್ ಇವತ್ತು ನೋಡ್ತಾ ಇರ್ತೀವಿ, ನಾವು ಏನು ಮಾಡ್ತೀವಿ? ನಿದ್ದೆ ಮಾಡ್ಕೊಂತ. ನೀವು ಅನೇಕ ಹಾಸ್ಪಿಟ್ಲ್ಗಳ ಕಡೆಗೆ ಹೋಗ್ರಿ, ಅಲ್ಲಿ ಸ್ವಲ್ಪ ಹೊತ್ತು ಒಂದು ಟೈಮ್ವರೆಗೂ ಅವ್ರು ಯಾರಾದರೂ ಬರ್ತಾರಂತಂದ್ರೆ ಆ ಟೈಮ್ವರೆಗೆ ಇರ್ತಾರೆ, ಆಮೇಲೆ ಏನು ಮಾಡ್ತಾರೆ? ನಿದ್ದೆ ಮಾಡ್ತಾರೆ. ಯಾಕಂದ್ರೆ ಸಹಜ, ಅದು ಮನುಷ್ಯನ ಸಹಜ ಗುಣ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇಲ್ಲಿಯೂ ಕೂಡ ಸೇಮ್ ಆ್ಯಸ್ ಇಟ್ ಈಸ್ ಏನು ಮಾಡ್ತಾ ಇದ್ದಾರೆ ಇವರು? ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾರಂತೆ. ಆಯುಧಗಳು, ಯುದ್ಧ, ದಾವೀದನನ್ನು ಹೊಡಿಬೇಕಂತೇಳಿ ಹೋಗಿದ್ದಾರೆ. ಎಲ್ಲರೂ ನಿದ್ದೆ ಮಾಡುವಂಥ ಸಮಯದಲ್ಲಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಇವರು ಅವರ ಪ್ರಕಾರ ಶತ್ರುವಾಗಿರ್ತಕ್ಕಂಥ ದಾವೀದನ ಅವರ ಬಳಿಗೆ ಬಂದಂಥ ಸಮಯದಲ್ಲಿ ದಾವೀದನ ನೋಡ್ತಾ ಇದ್ದಾನೆ, ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾರಲ್ವಾ, ಇವರನ್ನ ಎಲ್ಲರನ್ನೂ ಕೂಡ ಮುಗಿಸೋದಕ್ಕೆ ಒಳ್ಳೆ ಸಮಯ ಅದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಲ್ಲರ ಮೇಲೆ ಒಂದೇ ಸಾರಿ ದಾವೀದನ ಬಿದ್ದರೆ ಯಾರು ಕೂಡ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ದಾವೀದನ ಏನು ಮಾಡ್ತಾ ಇದ್ದಾನ್ರಿ? ಆ ಸೌಲನು ಮಲಗಿಕೊಂಡಿರುವಂಥದ್ದನ್ನು, ಆತನ ಭಕ್ತಿಯ ಜೀವಿತದಲ್ಲಿ ತಣ್ಣಗಾದಂಥ ಸ್ಥಿತಿಯುಳ್ಳಂಥ ಸೌಲನು ಮಲಗಿದಾಗ ಆತನ ಬರ್ಜಿಯನ್ನು, ಆತನ ಬಳಿಯಲ್ಲಿರ್ತಕ್ಕಂಥ ತಂಬಿಗೆಯನ್ನು, ಅಂದ್ರೆ ಏನ್ರಿ? ನಿದ್ದೆ ಮಾಡುವಾಗ ನಮ್ಮ ಆಯುಧಗಳು ಏನಾಗ್ತವೆ? ನಾವು ಕಳೆದುಕೊಳ್ಳಬೇಕಾಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಏನ್ರಿ? ಇವರ ಆಯುಧಗಳನ್ನು ಮಾತ್ರ ತೆಗೆದುಕೊಂಡು ಏನು ಮಾಡ್ತಾ ಇದ್ದಾರೆ? ಹೋಗ್ತಾ ಇದ್ದಾರೆ. ಅವರು ತಮ್ಮ ಆಯುಧಗಳನ್ನು ಕಳೆದುಕೊಳ್ತಾ ಇದ್ದಾರೆ. ಯುದ್ಧಕ್ಕೆ ಹೋದಾಗ ಆಯುಧಗಳೇ ಇಲ್ಲ ಅಂತಂದ್ರೆ ನಮ್ಮ ಸಡನ್ನಾಗಿ ನಾವೇನಾಗ್ತೀವಿ? ಸತ್ತು ಹೋಗ್ತೀವಿ. ಶರಣಾಗತರಾಗಬೇಕಾಗುತ್ತೆ ನಾವು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ಎಷ್ಟು ಬಲಿಷ್ಠರಾಗಿದ್ರು ಕೂಡ ಅಪೋಸಿಟ್ ಇರ್ತಕ್ಕಂಥ ವ್ಯಕ್ತಿಯಲ್ಲಿ ಒಳ್ಳೆ ಆಯುಧಗಳು ಇದ್ದು, ಅವನು ಸಣಕಲಿದ್ದಂಥ ವ್ಯಕ್ತಿ ಆದರೂ ಕೂಡ, ಅವನು ತೆಳ್ಳಗಿರ್ತಕ್ಕಂಥ ವ್ಯಕ್ತಿ ಆಗಿದ್ರು ಕೂಡ, ಅವನ ಕೈಯಲ್ಲಿರ್ತಕ್ಕಂಥ ಆಯುಧವೇ ಅವನಿಗೆ ಏನಾಗಿದೆ? ಬಲ ಆಗಿದೆ ಪ್ರಿಯರೇ. ಹಲ್ಲೆಲೂಯಾ. ಇವರು ಎಷ್ಟೋ ದೊಡ್ಡದಾದಂಥ ವ್ಯಕ್ತಿಗಳು, ಗಾತ್ರದಲ್ಲಿ ದೊಡ್ಡದಾದಂಥವ್ರು ಆಗಿದ್ದಾಗಲೂ ಕೂಡ ಇವರಲ್ಲಿ ಆಯುಧಗಳು ಇರಲಾರ್ದೆ ಹೋದರೆ ಇವರು ಬಲಹೀನರೇ. ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತೇಳಂತಂದರೆ, ನಿದ್ದೆ ಮಾಡುವಂಥ ಸಮಯದಲ್ಲಿ ನಾವು ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಆಯುಧಗಳು, ಸರ್ವಾಯುಧಗಳನ್ನು ನೀವು ಧರಿಸಿಕೊಳ್ಳಿರಿ ಎಂಬುದಾಗಿ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ವಾಕ್ಯ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತೇಳಂತಂದರೆ, ನೀವು ಕರ್ತನನ್ನು, ಆತನ ಅತ್ಯಧಿಕವಾದ 10ನೇ ವಚನದಿಂದ 6ನೇ ಅಧ್ಯಾಯ, ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಏನು ಮಾಡ್ಬೇಕು? ನಾವು ಆಯುಧಗಳನ್ನು ಧರಿಸಿಕೊಳ್ಳಬೇಕಾಗಿದೆ. ಹಲ್ಲೆಲೂಯಾ. ಆಯುಧಗಳು ದೇವರು ನಮಗೆ ಕೊಟ್ಟಿದ್ದಾನೆ. ಆ ಆಯುಧಗಳನ್ನು ನಾವು ಧರಿಸಿಕೊಳ್ಳಲಾರದೆ ಹೋದರೆ ನಾವೇನಾಗ್ತೀವಿ ರೀ? ಬಲಹೀನರಾಗ್ತೀವಿ ಪ್ರಿಯರಲ್ಲಿ. ನಾವು ನೋಡ್ತಾ 14ನೇ ವಚನದಿಂದ, ಸತ್ಯವೆನ್ನುವಂಥ ನಡುಕಟ್ಟು, ಆ ದೇವರು ದಯಪಾಲಿಸುವ ಸರ್ವಾಯುಧಗಳ ಕುರಿತಾಗಿ ಹೇಳ್ತಾ ಇದ್ದಾನೆ. ಏನಂತೇಳಿ? ಸತ್ಯ. ಮೊದಲನೇದಾಗಿ ನಮ್ಮಲ್ಲಿ ಏನಿರಬೇಕು? ಸತ್ಯ. ಸುಳ್ಳಿಗೆ ಯಾವತ್ತೂ ಕೂಡ ಜಾಗ ಕೊಡಬಾರ್ದು. ಹಲ್ಲೆಲೂಯಾ. ಯಾವುದಕ್ಕೆ ರೀ? ಸುಳ್ಳಿಗೆ ಯಾವತ್ತು ಜಾಗ ಕೊಡಬಾರ್ದು. ಸತ್ಯವೆನ್ನುವಂಥ ನಡುಕಟ್ಟನ್ನು ನಾವೇನು ಮಾಡಬೇಕು? ಬಿಗಿದುಕೊಳ್ಳಬೇಕು. ಮತ್ತೇನಿರಬೇಕು? ನೀತಿ ಇರಬೇಕು. ನಮ್ಮಲ್ಲಿ ಏನಿರ್ಬೇಕು ರೀ? ನೀತಿ. ಸತ್ಯ ಎನ್ನುವಂಥ ಆಯುಧ, ನೀತಿ ಎನ್ನುವಂಥ ಆಯುಧ. ನೀತಿ ಎನ್ನುವಂಥದ್ದು ಏನಂತ ಹೇಳ್ತಾ ಇದೆ ವಾಕ್ಯ? ವಜ್ರದ ಕವಚ ಅದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೀತಿ ಎನ್ನುವಂಥ ವಜ್ರ ಕವಚವನ್ನು ನಾವು ಧರಿಸಿಕೊಂಡು, ಮತ್ತೆ ಸತ್ಯ ನೀತಿ ಮಾತ್ರವಲ್ಲ, ನಮ್ಮಲ್ಲಿ ಏನಿರಬೇಕ್ರಿ? ಸಮಾಧಾನದ ವಿಷಯವಾದ ಸುವಾರ್ತೆ. ಯಾವುದಿರಬೇಕು? ಸಮಾಧಾನ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸಮಾಧಾನದ ವಿಷಯವಾದಂಥ ಸುವಾರ್ತೆ ಅದು ಯಾವುದ್ರಿ? ಯೇಸು ಕ್ರಿಸ್ತನನ್ನು ನಂಬುವಂಥದ್ದರ ಕುರಿತಾಗಿ ನಾವು ಅನೇಕರಿಗೆ ತಿಳಿಸುವಂಥದ್ದು. ಸುವಾರ್ತೆ ಅಂದರೆ ಏನ್ರಿ? ದೇವರು ನನ್ನ ನಿನ್ನ ಪರವಾಗಿ ಈ ಲೋಕಕ್ಕೆ ಆತನು ಬಂದಿದ್ದಾನೆ, ನನ್ನ ನಿನ್ನ ಸ್ಥಾನವನ್ನು ಆತನು ತೆಗೆದುಕೊಂಡಿದ್ದಾನೆ, ನನ್ನ ನಿನಗೆ ಬದಲಾಗಿ ಆತನು ಮರಣವನ್ನು ರುಚಿಸಿ ನೋಡಿದ್ದಾನೆ, ನನ್ನ ನಿನ್ನ ಒಂದು ಸ್ಥಿತಿಗತಿಗಳನ್ನು ಆತನು ಮಾರ್ಪಡಿಸಿದ್ದಾನೆ. ನಾನು ಅನುಭವಿಸಬೇಕಾದದ್ದೆಲ್ಲವನ್ನು ದೇವರು ಅನುಭವಿಸಿ ನನಗೆ ಏನು ಮಾಡಿದ್ದಾನೆ? ವಿಮೋಚನೆಯನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇದೇ ಸುವಾರ್ತೆ. ದೇವರು ಈ ಲೋಕಕ್ಕೆ ಅಂತ್ಯಕಾಲದಲ್ಲಿ ಆತನು ನರಾವತಾರಿಯಾಗಿ ಬಂದು, ಆತನು ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರವಾಗಿ ಮರಣವನ್ನು ಅನುಭವಿಸಿ, ಮರಣವನ್ನು ರುಚಿ ನೋಡಿ, 3ನೇ ದಿವಸದಲ್ಲಿ ಆತನು ಏನು ಮಾಡಿದ್ದಾನೆ?
ಎದ್ದು ಬಂದಿದ್ದಾನೆ. ಇದನ್ನು ಸಮಾಧಾನವಾಗಿ ನಾವು ಅನೇಕರಿಗೆ ಕೇಳುವವರೆಲ್ಲರಿಗೂ ನಾವು ತಿಳಿಸಬೇಕು. ಯಾಕಂದರೆ ಎಲ್ಲರಿಗೂ ತಿಳಿಸುವಂಥ ಹಂಗಿನಲ್ಲಿ ನಾವು ಇದ್ದೇವೆ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಸತ್ಯ ಮಾತ್ರವಲ್ಲ, ನೀತಿ ಮಾತ್ರವಲ್ಲ, ಸಮಾಧಾನದ ಸುವಾರ್ತೆ ಮಾತ್ರವಲ್ಲ, ಅಷ್ಟು ಮಾತ್ರವಲ್ಲ, ಏನಂತ ಹೇಳ್ತಾ ಇದೆ, ಸಿದ್ಧವಾದ ಮನಸ್ಸೆಂಬ ಕೆರಗಳು. ಹಲ್ಲೆಲೂಯಾ. ಯಾವುದನ್ರಿ ಕೆರಗಳಂದ್ರೆ ಏನು? ಮೆಟ್ಟುಗಳನ್ನ ಅಂತ ಹೇಳೋದು, ಚಪ್ಪಲಿಗಳಂತ ಹೇಳ್ತೀವಲ್ಲ, ಸ್ಲಿಪ್ಪರ್ಸ್. ಹಲ್ಲೆಲೂಯಾ. ಅವುಗಳು ಯಾವಾಗಲೂ ನಾವು ಸಿದ್ಧವಾಗಿರಬೇಕು. ಹೆಂಗಿರ್ಬೇಕು? ನಾವು ಯಾವಾಗಲೂ ದೇವರ ವಿಷಯವನ್ನು ತಿಳಿಸುವುದಕ್ಕಾಗಿ ನಾವು ಸಿದ್ಧರಾಗಿರಬೇಕು. ಭಕ್ತಿಯ ವಿಷಯದಲ್ಲಿ ಮುಂದೆ ಸಾಗುವುದಕ್ಕಾಗಿ ನಾವು ಸಿದ್ಧರಾಗಿರಬೇಕು. ಮತ್ತು ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸಿದ್ಧವಾದಂಥ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿಕೊಂಡು ನಂಬಿಕೆ ಎಂಬ ಗುರಾಣಿ. ನಮ್ಮ ಗುರಾಣಿ ಯಾವುದಾಗಿರಬೇಕು? ನಂಬಿಕೆ. ಒಂದು ಯುದ್ಧ ಮಾಡಬೇಕಾದ್ರೆ ಬಲಗೈಯಲ್ಲಿ ಏನಿರುತ್ತೆ? ಕತ್ತಿ ಇರುತ್ತೆ, ಎಡಗೈಯಲ್ಲಿ ಏನಿರುತ್ತೆ? ಗುರಾಣಿ ಇರುತ್ತೆ. ಅದಕ್ಕೇನಂತೀವಿ ನಾವು? ಡಾಲು ಅಂತೇಳಿ ಕರಿತೀವಲ್ಲ. ಏನಿರಬೇಕು? ಗುರಾಣಿ. ಆ ಗುರಾಣಿ ಏನು ಮಾಡ್ತೀರಿ? ಶತ್ರುವಿನಿಂದ ನಮ್ಮನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ನಾವು ಅದನ್ನು ಏನು ಮಾಡ್ತೀವಿ? ಉಪಯೋಗಿಸ್ತೀವಿ. ಹಲ್ಲೆಲೂಯಾ. ಆ ಎಂತಹ ಶತ್ರು ಎಂತಹ ಬಾಣಗಳನ್ನು ಹಾಕಿದಾಗಲೂ ಕೂಡ ನಮ್ಮ ನಂಬಿಕೆ ಮಾತ್ರ ಏನಾಗಬಾರ್ದು? ಚಂಚಲ ಆಗಬಾರ್ದು. ನಮ್ಮ ನಂಬಿಕೆ ಯೇಸುವಿನ ಮೇಲೆಯೇ ನೀನು ನಂಬಿಕೆ ಇಟ್ಟರೆ ನೀನು ರಕ್ಷಣೆ ಹೊಂದುತ್ತಿ ಎಂಬುದಾಗಿ ವಾಕ್ಯ ಹೇಳುತ್ತೆ. ನಿನಗೆ ಖಂಡಿತವಾಗಿ ರಕ್ಷಕನು ಸಿಕ್ಕಿದ್ದಾನೆ, ಆ ರಕ್ಷಕನನ್ನು ಬಿಟ್ಟು ನೀನು ಹೋಗಬಾರ್ದು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ. ಮತ್ತೆ ನಾವು ನೋಡ್ತಾ ಇದ್ದೇವೆ, ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗ್ತೀರಿ. ಯಾವುದರಿಂದ? ಇವೆಲ್ಲವುಗಳು ನಿಮ್ಮಲ್ಲಿ ಇರುವಾಗ ನೀವು ಕೆಡುಕನ ಅಗ್ನಿ ಬಾಣಗಳನ್ನು ಆರಿಸುವುದಕ್ಕೆ ನೀವು ಶಕ್ತರಾಗ್ತೀರಿ. ರಕ್ಷಣೆ ಎನ್ನುವಂಥ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ ಎಂಬುದಾಗಿ. ಈ ಯಾವುದನ್ನು ಇಡಬೇಕಂತ್ರಿ? ನಾವು ನೋಡ್ತಾ ಇದ್ದೀವಿ ಏನಂತೇಳಿ, ರಕ್ಷಣೆ ಎನ್ನುವಂಥ ಶಿರಸ್ತ್ರಾಣ. ನಾವು ರಕ್ಷಿಸಲ್ಪಡುವಂಥ ವ್ಯಕ್ತಿಗಳಾಗಿ ಕೂಡ ಇರಬೇಕು. ಇವೆಲ್ಲ ಆಯುಧಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಸತ್ಯ ಕೊಟ್ಟಿದ್ದಾನೆ, ನೀತಿ ಕೊಟ್ಟಿದ್ದಾನೆ, ಸಮಾಧಾನ ವಿಷಯವಾದಂಥ ಸುವಾರ್ತೆ ಕೊಟ್ಟಿದ್ದಾನೆ, ಮತ್ತು ಸಿದ್ಧವಾದಂಥ ಮನಸ್ಸೆಂಬ ಕೆರಗಳನ್ನು ಕೊಟ್ಟಿದ್ದಾನೆ. ಇಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ, ರಕ್ಷಣೆ ಎನ್ನುವಂಥ ಶಿರಸ್ತ್ರಾಣ. ನಮ್ಮ ತಲೆಗೆ ಏನು ಮಾಡಿದಾನೆ ದೇವರು? ಒಂದು ಏನಂತ ಹೇಳ್ತೀವಿ, ಈ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಹೆಲ್ಮೆಟ್. ಹಲ್ಲೆಲೂಯಾ. ಆವತ್ತಿನ ದಿವಸಗಳಲ್ಲಿ ಏನ್ರಿ, ಈ ತಲೆಗೆ ಒಂದು ಯಾವ ಗಾಯಗಳಾಗಲಾರ್ದ ಹಾಗೆ ನಮ್ಮನ್ನು ನಾವು ಕಾಪಾಡಿಕೊಳ್ಳುವಂಥದ್ದು ಸೈನಿಕರು ಇಟ್ಕೊಳ್ತಾರೆ. ಹಲ್ಲೆಲೂಯಾ. ಯುದ್ಧದಲ್ಲಿ ಅರಸರು ಇಟ್ಟುಕೊಳ್ಳುತ್ತಾರೆ. ಹಲ್ಲೆಲೂಯಾ. ಅವುಗಳನ್ನು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ, ಪವಿತ್ರಾತ್ಮನು ಕೊಡುವಂಥ ದೇವರ ವಾಕ್ಯ. ಈ ಲೋಕದಲ್ಲಿ ಅನೇಕರು ವಾಕ್ಯಗಳನ್ನು ಕೊಡ್ತಾರೆ, ಆದರೆ ಪವಿತ್ರಾತ್ಮನ ವಾಕ್ಯ ಅದು ಏನಾಗಿದೆ? ನಮಗೆ ಕತ್ತಿಯಾಗಿದೆ. ಹಲ್ಲೆಲೂಯಾ. ನಂಬಿಕೆ ಎನ್ನುವಂಥ ಗುರಾಣಿ ಮಾತ್ರವಲ್ಲ, ಪವಿತ್ರಾತ್ಮನು ಕೊಡುವಂಥ ಕತ್ತಿಯುಳ್ಳವರಾಗಿ, ರಕ್ಷಣೆ ಎನ್ನುವಂಥ ಶಿರಸ್ತ್ರಾಣವುಳ್ಳವರಾಗಿ, ಸತ್ಯವನ್ನು, ನೀತಿಯನ್ನು, ಸಮಾಧಾನ ವಿಷಯವಾದ ಸುವಾರ್ತೆಯನ್ನು, ಈ ಎಲ್ಲ ಆಯುಧಗಳನ್ನು ನಾವೇನು ಮಾಡ್ತೀವಂತೆ? ಕಳೆದುಕೊಂಡು ಬಿಡ್ತೀವಿ. ಯಾವಾಗ? ಒಂದು ವೇಳೆ ನಾವು ನಿದ್ದೆ ಮಾಡಿದಾಗ. ಯಾವಾಗಂತ್ರಿ? ಒಂದು ವೇಳೆ ನಾವು ನಿದ್ದೆ ಮಾಡಿದಾಗ ಈ ಆಯುಧಗಳನ್ನು ನಾವು ಕಳೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸೌಲನ್ನು ದಾವೀದನ ಕೈಗೆ 2ನೇ ಸಾರಿ ಸಿಕ್ಕಿಬಿದ್ದಾಗಲೂ ಕೂಡ ನಿದ್ದೆ ಮಾಡ್ತಾ ಇರುವಂಥ ಅವರ ಆಯುಧಗಳನ್ನು ದಾವೀದನ ಏನು ಮಾಡಿದ? ತೆಗೆದುಕೊಂಡು ಹೋದ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ನಾವು ನಿದ್ದೆ ಮಾಡುವಾಗ ಸೈತಾನ ನಮ್ಮ ಆಯುಧಗಳನ್ನು ಏನು ಮಾಡ್ತಾನೆ? ಅಪಹರಿಸ್ತಾನೆ. ಹಲ್ಲೆಲೂಯಾ. ಇದಕ್ಕಾಗಿ ಇವುಗಳನ್ನು ನಾವೇನು ಮಾಡಬಾರ್ದ್ರಿ? ಬಿಟ್ಟು ಕೊಡಬಾರ್ದು. ನಾವು ಸತ್ಯದಲ್ಲಿ ಇರಬೇಕು, ನೀತಿಯಲ್ಲಿ ಇರಬೇಕು, ಸಿದ್ಧವಾದ ಮನಸ್ಸೆಂಬ ಕೆಳಗಳನ್ನು ಮೆಟ್ಟಿಕೊಂಡವರಾಗಿರಬೇಕು, ಸಮಾಧಾನ ವಿಷಯವಾದ ಸುವಾರ್ತೆಯನ್ನು ತಿಳಿಸುವಂಥವರಾಗಿರಬೇಕು, ದೇವರು ಕೊಡುವಂಥ ಶಿರಸ್ತ್ರಾಣವನ್ನು ಉಳ್ಳವರಾಗಿ ನಾವು ಇರಬೇಕು, ದೇವರು ಕೊಡುವಂಥ ಪವಿತ್ರಾತ್ಮನ ವಾಕ್ಯವೆನ್ನುವಂಥ ಕತ್ತಿಯನ್ನು ಉಳ್ಳವರಾಗಿ ನಾವು ಇರಬೇಕು. ಆ ಸಮಯದಲ್ಲಿ ನಾವು ಯಾವ ವಿಷಯದಲ್ಲಿ ಕೂಡ ತಪ್ಪಿ ಹೋಗೋದಕ್ಕೆ ಸಾಧ್ಯ ಇಲ್ಲ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ. ಎರಡನೇದಾಗಿ ಏನಂತಂದರೆ, ನಾವು ನಮ್ಮ ಆಯುಧಗಳನ್ನು ನಾವು ಕಳೆದುಕೊಳ್ಳಬಾರ್ದಂತಂದರೆ ನಾವು ನಿದ್ದೆಯಿಂದ ಎಚ್ಚರವಾಗಬೇಕು. ಮೊದಲನೇದಾಗಿ ನಾವು ನೋಡಿದ್ವಿ ಏನಂತೇಳಿ, ಬಲವನ್ನು ಕಳೆದುಕೊಳ್ಳಬಾರ್ದು. ನಾವು ನಿದ್ದೆ ಮಾಡುವಾಗ ಖಂಡಿತವಾಗಿ ಸೈತಾನ ನಮ್ಮ ಬಲವನ್ನು ಏನು ಮಾಡ್ತಾನೆ? ದೋಚಿಕೊಳ್ತಾನೆ. ಈ ಸಮಯದಲ್ಲಿ ಮೂರನೇದಾಗಿ ನಾವು ನೋಡೋಣ, ಯೋನನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 5ನೇ ವಚನ. ಕೊನೆಯದಾಗಿ ಮುಂದಿನ ವಾರ ಮುಂದಿನ ಅನೇಕ ಅಂಶಗಳನ್ನು ನಾವು ಧ್ಯಾನ ಮಾಡೋಣ. ಯೋನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 5ನೇ ವಚನ. ಆಗ ನಾವಿಕರು ಹೆದರಿ ತಮ್ಮ ತಮ್ಮ ದೇವರುಗಳಿಗೆ ಮೊರೆಯಿಟ್ಟು ತಮ್ಮ ಕಷ್ಟವು ಕಡಿಮೆ ಆಗುವ ಹಾಗೆ ಅಡಗಿನ ಸಾಮಾನುಗಳನ್ನ ಏನ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ದ ವಾಕ್ಯ, ಸಮುದ್ರಕ್ಕೆ ಬಿಸಾಡ್ತಾ ಇದಾರಂತೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರ. ಆದರೆ ಯೋನನ್ ಏನು ಮಾಡ್ತಾ ಇದ್ದಾನಂತೆ? ಇಷ್ಟರೊಳಗೆ ಯೋನನು ಹಡಗಿನ ಒಳಭಾಗಕ್ಕೆ ಇಳಿದು ಮಲಗಿಕೊಂಡಿದ್ದನು, ಗಾಢ ನಿದ್ರೆ ಹತ್ತಿತ್ತು. ದೇವರು ಯೋನನಿಗೆ ಹೇಳಿದ್ದಾರೆ, ಯೋನನೇ
ನೀನು ಎಲ್ಲಿಗೆ ಹೋಗಬೇಕು? ನಿನೇವೆ ಎನ್ನುವಂಥ ಪಟ್ಟಣಕ್ಕೆ ಹೋಗು. ಅಲ್ಲಿರ್ತಕ್ಕಂಥ ಜನರು ಬಹಳ ದುಷ್ಟರು, ಪಾಪಿಷ್ಟರು, ಭಯಂಕರವಾದಂಥ ಪಾಪಕೃತ್ಯಗಳನ್ನು ಮಾಡುವವರಾಗಿದ್ದಾರೆ. ನೀನು ಅದನ್ನು ಎಚ್ಚರಿಸು, ಖಂಡಿಸು, ಗದರಿಸು. ಇನ್ನು 40 ದಿನದೊಳಗೆ ನಿನೇವೆ ಪಟ್ಟಣವೇ ನೀನು ಬೀಳಲಿಕ್ಕಿದೆ ಎನ್ನುವಂಥ ಒಂದು ಎಚ್ಚರಿಕೆ ಮಾತನ್ನು ತಿಳಿಸಿ. ಯಾಕಂದರೆ ನಾನು ಮೊದಲು ತಿಳಿಸಲಾರದೆ ಯಾರನ್ನು ಕೂಡ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ ಎಂಬುವಂಥದ್ದು ದೇವರ ಒಂದು ಮಾತು ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದರೆ, ನಿನೇವೆಗೆ ಹೋಗು ಎಂಬುದಾಗಿ ದೇವರು ಯೋನನಿಗೆ ಹೇಳಿದರೆ, ಯೋನನ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಆ ನಿನೇವೆಗೆ ನಾನು ಹೋಗೋದಿಲ್ಲ, ನಾನು ಎಲ್ಲಿಗೆ ಹೋಗ್ತೀನಿ? ತಾರ್ಷೀಸಿಗೆ ಹೋಗ್ತೀನಿ ಅಂತೇಳಿ ತನ್ನ ಆಲೋಚನೆಯಿಂದ ದೇವರು ಯಾವ ಕಡೆಗೆ ಹೋಗು ಎಂಬುದಾಗಿ ಹೇಳಿದ ಅದಕ್ಕೆ ವಿರುದ್ಧವಾದಂಥ ದಿಕ್ಕಿನಲ್ಲಿ ಈತನ ಏನು ಮಾಡ್ತಾ ಇದ್ದಾನೆ? ಹೊರಡ್ತಾ ಇದ್ದಾನೆ. ಟಿಕೆಟ್ ತೆಗೆದುಕೊಂಡ, ಹಡಗನ್ನು ಏರಿ ಹಡಗಿನ ಒಳಗಡೆ ಹೋಗಿ ಆರಾಮ್ ನಿದ್ದೆ ಮಾಡ್ತಾ ಇದ್ದಾನಂತೆ. ಹಲ್ಲೆಲೂಯಾ. ಏನು ಮಾಡ್ತಾ ಇದ್ದಾನೆ ರೀ? ನಿದ್ದೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಜನರು ಪಾಪ ನಾವಿಕರು, ಅವರು ಎಲ್ಲಿಗೆ ಹೋಗುವಂಥವ್ರು? ತಾರ್ಷೀಸಿಗೆ ಹೋಗುವಂಥವ್ರು ಯೊಪ್ಪದಲ್ಲಿ ಇಳಿದಿತ್ತು ತಾರ್ಷೀಸಿಗೆ ಹೋಗುವಂಥ ಹಡಗನ್ನು ಹತ್ತಿ ಬಾಡಿಗೆ ಕೊಟ್ಟು ಏನು ಮಾಡಿದೆ? ಯೆಹೋವನ ಸನ್ನಿಧಿಯಿಂದ ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂತ? ತಾರ್ಷೀಸಿಗೆ ಪ್ರಯಾಣ ಮಾಡ್ತಾ ಇದ್ದಾನೆ. ಅಲ್ಲಿ ಹೋಗ್ತಾ ಇರಬೇಕಾದ್ರೆ ದೇವರು ಏನು ಮಾಡಿದಂತೆ? ಬಿರುಗಾಳಿಯನ್ನು ಸಮುದ್ರದ ಮೇಲೆ ಬಲವಾಗಿ ಬೀಸುವಂತೆ ಮಾಡಿದಾಗ ದೊಡ್ಡ ತುಫಾನು ಎದ್ದು ಹಡಗು ಒಡೆದು ಹೋಗುವ ಹಾಗಾಯಿತು. ತುಫಾನ್ ಅಂತಂದ್ರೆ ಏನ್ರಿ? ಸಮುದ್ರದಲ್ಲಿರ್ತಕ್ಕಂಥ ನೀರು ಎತ್ತರವಾಗಿ, ಅಲೆಗಳು ನೀವು ನೋಡ್ತಾ ಇರ್ತೀರಿ. ಹಲ್ಲೆಲೂಯಾ. ಏನ್ರಿ? ಎತ್ತರವಾಗಿ ಏನಾಗುತ್ತೆ? ಎದ್ದೇಳುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪಟ್ಟಣಗಳ ಒಳಗಡೆ ಬರುತ್ತೆ ಅಂತೇಳಿ ಯೇಸು ಸ್ವಾಮಿ ಯಾವಾಗಲೂ ಹೇಳಿದ್ದಾರೆ ಲೂಕನು ಬರೆದಂಥ ಸುವಾರ್ತೆಯಲ್ಲಿ. ಹಲ್ಲೆಲೂಯಾ. ಅಲ್ಲಿವರೆಗೆ ಸುನಾಮಿ ಅಂತಂದ್ರೆ ಏನು ಜನರಿಗೆ ಗೊತ್ತಿಲ್ಲ. 2000 ವರ್ಷಗಳ ಹಿಂದೆ ದೇವರು ಹೇಳಿದ್ದಾರೆ ಏನಂತೇಳಿ, ಅಂತ್ಯಕಾಲದಲ್ಲಿ ಸಮುದ್ರದಲ್ಲಿರ್ತಕ್ಕಂಥ ನೀರು ಸುನಾಮಿಯೋಪಾದಿಯಲ್ಲಿ ಎತ್ತರವಾಗಿ ಪಟ್ಟಣಗಳು ಜನರಿರುವಂಥ ಸ್ಥಳದ ಕಡೆಗೆ ಅದು ಬರುತ್ತೆ ಎಂಬುದಾಗಿ. ಅದರಂತೆ ಬಂತು ಪ್ರಿಯರೇ. ಎಲ್ಲೆಲ್ಲಿ ಬಂತು? ನಮ್ಗೆ ಗೊತ್ತು. ಎಲ್ಲಿ ಬಂತು? ಅಮೇರಿಕದಾಗ ಬಂತು, ಮತ್ತೆ ಎಲ್ಲಿ ಬಂತು? ಜಪಾನ್ನಲ್ಲಿ ಬಂತು, ಮತ್ತು ಯಾವುದು ಇಂಡೋನೇಷ್ಯಾ, ಮಲೇಷ್ಯಾ, ಎಲ್ಲಿಯೋ ಒಂದು ಕಡೆಗೆ ಏನಾಯಿತು? ಪ್ರಾರಂಭದಲ್ಲಿ ಆ ಒಂದು ರೀತಿಯಲ್ಲಿ ಬಂದು ಭಾಳ ಜನರು ಏನಾದರೂ ನಾಶ ಹೊಂದಿದ್ರು. ಅಷ್ಟರವರೆಗೆ ಗೊತ್ತಿದ್ದಿಲ್ಲ, ಇಲ್ಲಿಗೆ ಬಾರ್ಡ್ರ್ ಇಲ್ಲೇ ಅಂತೇಳಿ ಅಂದ್ಕೊಂಡಿದ್ರು. ಆ ಬಾರ್ಡ್ರನ್ನ ಬಿಟ್ಟು ಮುಂದೆ ಬರುತ್ತೆ, ಈ ರೀತಿಯಾದಂಥ ಕಾಲಗಳು ಬರ್ತಾವಂತೇಳಿ ದೇವರು ಯಾವಾಗಲೂ ಮುಂಚೆ ಏನು ಮಾಡಿದಾತ ತಿಳಿಸಿದ ಪ್ರೇರಿಲ್ಲ. ನಾವು ನೋಡ್ತಾ ಇದ್ದೇವೆ, ಬಲವಾದಂಥ ಗಾಳಿಯನ್ನು ದೇವರು ಬೀಸ ಮಾಡಿದಾಗ ಏನಾಯ್ತು ಅಂತ ಹೇಳ್ತಾ ಇದೆ ವಾಕ್ಯ. ಅಲ್ಲಿ ಸಮುದ್ರದಲ್ಲಿ ಕಲ್ಲೋಲವಾದಂಥ ಪರಿಸ್ಥಿತಿ ಆತ. ಅಲ್ಲಿರ್ತಕ್ಕಂಥ ನಾವಿಕರು ಏನು ಮಾಡ್ತಾ ಇದ್ದಾರೆ ರೀ? ಅವರು ತಮ್ಮ ಕಷ್ಟವು ಕಡಿಮೆ ಆಗಬೇಕು ಎಂಬುದಾಗಿ ಅವರು ತಮ್ಮ ದೇವರುಗಳಿಗೆ ಮೊರೆ ಇಡ್ತಾ ಇದ್ದಾರೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೋನನು ತಾನು ತನ್ನ ಸಾಕ್ಷಿಯನ್ನು ಕೆಡಿಸಿಕೊಳ್ತಾ ಇದ್ದಾನೆ, ತನ್ನ ಸಾಕ್ಷಿಯನ್ನು ಕಳೆದುಕೊಳ್ತಾ ಇದ್ದಾನೆ. ಯಾವ ಒಂದು ಕಾರಣಕ್ಕಾಗಿ? ನಿದ್ದೆ ಮಾಡುವಂಥ ಸ್ಥಿತಿಯ ಕಡೆಗೆ ಹೋದ ಕಾರಣಕ್ಕಾಗಿ. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಆತನು ಸಾಕ್ಷಿ ಹೇಳುವಂಥ ಅವಕಾಶವನ್ನು ಏನು ಮಾಡಿದ? ಕಳೆದುಕೊಂಡ ಪ್ರಿಯರೇ. ಹಲ್ಲೆಲೂಯಾ. ಆತನು ಒಂದು ವೇಳೆ ಪ್ರಾರ್ಥನೆ ಮಾಡಿದರೆ, ದೇವರಲ್ಲಿ ಪ್ರಾರ್ಥಿಸಿದರೆ ಆತನನ್ನು ದೇವರು ಆ ಒಂದು ಅದ್ಭುತವನ್ನು ಮಾಡ್ತಾ ಇದೆ, ಸಮುದ್ರವನ್ನು ಶಾಂತಗೊಳಿಸ್ತಾ ಇದೆ. ಯಾಕಂದರೆ ಇವನನ್ನು ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿಯಲ್ಲ, ಆತನು ಪ್ರವಾದಿಯಾಗಿದ್ದಾನೆ ಪ್ರಿಯರೇ. ದೇವರ ಬಾಯಿಯಾಗಿ ಮಾತಾಡುವಂಥ, ಜನರಿಗೆ ದೇವರ ವಿಷಯಗಳನ್ನು ತಿಳಿಸುವಂಥ ವ್ಯಕ್ತಿ. ದೇವರ ಬಾಯಿ ಎಂಬುದಾಗಿ ನಾವು ಪ್ರವಾದಿಗಳನ್ನು ಕರಿತೀವಿ ಪ್ರಿಯರೇ. ಯಾಕಂದರೆ ದೇವರು ಆಲೋಚನೆಗಳನ್ನು ಪ್ರವಾದಿಗಳಿಗೆ ಕೊಟ್ಟಾಗ ಪ್ರವಾದಿಗಳು ದೇವರ ಆಲೋಚನೆಗಳನ್ನು ಜನರಿಗೆ ಏನು ಮಾಡ್ತಾ ಇದ್ರು? ತಿಳಿಸುವಂಥವರಾಗಿದ್ದರು ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ, ಈ ಯೋನನ್ನು ಪ್ರಾರ್ಥಿಸಬೇಕಾಗಿತ್ತು, ಆದರೆ ಯೋನನ್ನು ನಿದ್ದೆ ಬುಡುಕ ಎನ್ನುವಂಥ ಒಂದು ಏನಂತ ಹೇಳ್ತಾ ಇದ್ದೇವೆ, ಅಡ್ಡೆಸರನ್ನು ಪಡೆದುಕೊಳ್ಬೇಕಾಗಿ ಏನು ಮಾಡ್ತಾ ಇದ್ದಾನೆ? ಎಲ್ಲರೂ ಪ್ರಾಣಾಪಾಯದಲ್ಲಿದ್ದರೆ ಈತನ ಕೆಳಗಡೆ ಹೋಗಿ ಆರಾಮ್ ಏನು ಮಾಡ್ತಾ ಇದ್ದಾರಂತೆ? ನಿದ್ದೆ ಮಾಡ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಭಕ್ತಿಯ ಜೀವಿತದಲ್ಲಿ ದೇವರು ಒಂದು ಗಮ್ಯಕ್ಕೆ ಹೋಗು ಎಂಬುದಾಗಿ, ಒಂದು ಸ್ಥಳಕ್ಕೆ ಹೋಗು ಎಂಬುದಾಗಿ ಹೇಳಿದಾಗ ಆ ಸ್ಥಳದ ಕಡೆಗೆ ನಾವು ಹೋಗುವವರಾಗಬೇಕು. ದೇವರ ಸನ್ನಿಧಿಯಿಂದ ನಾವು ಹೋಗಬಾರ್ದು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನಿದ್ದೆ ವಿಷಯದಲ್ಲಿ ದೇವರ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ನಾವು ಕೈಕೊಂಡು ನಡೆಯಲಾರದೆ ಹೋದರೆ ಖಂಡಿತವಾಗಿ ಇನ್ನೂ ಕೂಡ ನಿದ್ರೆಯ ಒಂದು ಸ್ಥಿತಿಯಲ್ಲಿ ನಾವು ಇರುವಂಥವರಾಗಿದೆ ಪ್ರೇರೆ. ಅದಕ್ಕಾಗಿ ವಾಕ್ಯ ಹೇಳ್ತದೆ, ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಇವತ್ತಾದರೂ ಆ ನಿದ್ದೆಯಿಂದ ನಾವೇನು ಮಾಡೋಣ? ಎಚ್ಚರಗೊಳ್ಳೋಣ. ಸತ್ತವರನ್ನ ಬಿಟ್ಟು ನಾವು ಎದ್ದೇಳೋಣ. ದೇವರ ವಾಕ್ಯ ಹೇಳ್ತಾ ಇದೆ, ಖಂಡಿತವಾಗಿ ದೇವರು ನಮ್ಮನ್ನು ಏನು ಮಾಡ್ತಾನೆ? ಆಶೀರ್ವದಿಸ್ತಾನೆ ಎಂಬುದಾಗಿ. ದೇವರು ನಮಗೆ ಪ್ರಕಾಶವನ್ನು ಕೊಡ್ತಾನೆ. ನಾವು ಈಗಾಗಲೇ ವಾಕ್ಯ ಓದಿಕೊಂಡಿದ್ದೀವಿ ಏನಂತೇಳಿ, ಕ್ರಿಸ್ತನು ನಿನಗೆ ಪ್ರಕಾಶವನ್ನು ಕೊಡುವನು. ಖಂಡಿತವಾಗಿ ಪ್ರಕಾಶವನ್ನು ದಯಪಾಲಿಸ್ತಾನೆ. ನಾವು ನಂಬುವವರಾಗೋಣ. ನಿದ್ದೆ ಮಾಡಿದಂಥ ಈ 3 ಭಕ್ತರು, ಮೊದಲನೇದಾಗಿ ಸಂಸೋನನು ನಿದ್ದೆ ಮಾಡಿದ, ತನ್ನ ಬಲವನ್ನು ಕಳೆದುಕೊಂಡ. ಎರಡನೆಯದಾಗಿ ಸೌಲನ್ನು, ಆತನ ಸೇನಾಪತಿ ಅಬ್ನೇರನ್ನು, ಅಲ್ಲಿರ್ತಕ್ಕಂಥ ಎಲ್ಲ ಸೈನಿಕರು ನಿದ್ದೆ ಮಾಡಿದ ಕಾರಣಕ್ಕಾಗಿ ಅವರ ಆಯುಧಗಳನ್ನು ಕಳೆದುಕೊಂಡ್ರು. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಯೋನನು ನಿದ್ದೆ ಮಾಡಿದ, ಅವನು ತನ್ನ ಸಾಕ್ಷಿಯನ್ನು ಕಳೆದುಕೊಂಡ. ದೇವರು ಎಲ್ಲಿಗೆ ಹೋಗಬೇಕಾಗಿತ್ತು ಅಲ್ಲಿಗೆ ಹೋಗು ಎಂಬುದಾಗಿ ಹೇಳಿದಾಗ ಅದಕ್ಕೆ ವಿರುದ್ಧವಾದಂಥ ರೀತಿಯಲ್ಲಿ ಹೋದ ಕಾರಣಕ್ಕಾಗಿ ಅವನು ಸಂಪೂರ್ಣವಾಗಿ ಒಂದು ಅಡ್ಡೆಸರನ್ನು ಸಂಪಾದನೆ ಮಾಡಿಕೊಂಡು ಏನು ಮಾಡಿದ್ನರಿ? ಬಲಹೀನನಾದ. ಆಮೇಲೆ ಆ ಜನರು
ಏನು ಮಾಡ್ತಾ ಇದ್ದಾರಂತೆ, ಆ ಯೋನನ ಸಮುದ್ರದಲ್ಲಿ ಹಾಕಿದಾಗ ಸಮುದ್ರ ಏನಾಯ್ತಂತೆ, ಸಮಾಧಾನವಾಯಿತು ಎಂಬುದಾಗಿ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ಸಮಾಧಾನ ಯಾವಾಗ ಆಯ್ತಂತೆ? ಯೋನನೇ ಹೇಳ್ತಾ ಇದ್ದ, ನನ್ನನ್ನು ನೀವು ಸಮುದ್ರದಲ್ಲಿ ಹಾಕಿದರೆ ಏನಾಗುತ್ತೆ, ಸಮುದ್ರ ಶಾಂತವಾಗುತ್ತಂತೇಳಿ. ಯಾಕಂದರೆ ಆತನೇ ಹೇಳಿದಾನೆ. ಅದೇ ರೀತಿಯಾಗಿ ಸಮುದ್ರ ಶಾಂತವಾಯಿತು. ದೇವರ ಅಪ್ಪಣೆಯ ಮೇರೆಗೆ ಮೀನು ಆತನನ್ನು ನುಂಗಿದಾಗ ಅದು ಮತ್ತೆ ಇನ್ನೊಂದು ರೀತಿಯಾದಂಥ ಕಥೆಯ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ ಪ್ರಿಯರೇ. ಆ ಮೊದಲೇ ಆತನು ನಿದ್ದೆ ಮಾಡಲಾರ್ದಾಗ, ಮೊದಲೇ ಆತನು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯಲಾರದೆ ಹೋಗಿದ್ರೆ ಖಂಡಿತವಾಗಿ ಆತನ ಒಂದು ಜೀವಿತ ಇನ್ನೊಂದು ರೀತಿಯಲ್ಲಿ ಇರ್ತಾ ಇತ್ತು. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಮೊದಲನೇದಾಗಿ ನಾವು ನಿದ್ದೆ ಮಾಡುವುದರಿಂದ ಬಲ, ನಿದ್ದೆ ಮಾಡುವುದರಿಂದ ನಮ್ಮ ಸಾಕ್ಷಿ, ನಿದ್ದೆ ಮಾಡುವುದರಿಂದ ನಮ್ಮ ಆಯುಧಗಳನ್ನು ನಾವು ಕಳೆದುಕೊಳ್ತೇವೆ. ಅದಕ್ಕಾಗಿ ಭಕ್ತಿಯ ಜೀವಿತದಲ್ಲಿ ನಾವು ಸ್ಥಿರವಾಗಿರೋಣ. ನಾವು ಕಟ್ಟಿಕೊಂಡಿರುವಂಥದ್ದನ್ನು ಇನ್ನೂ ನಮಗೆ ಬೇಕಾಗಿರುವಂಥ ಅವಶ್ಯಕವಾಗಿರ್ತಕ್ಕಂಥ ಆತ್ಮೀಯ ಸಂಗತಿಗಳನ್ನು ಇನ್ನೂ ಹೆಚ್ಚಿನದಾಗಿ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಂಡು ಜೀವಿಸುವಂಥವರು ಆಗೋಣ. ಅದಕ್ಕಾಗಿ ನಾವು ಸ್ವಲ್ಪ ತಿಳಿದುಕೊಂಡಿದ್ದೇವೆ. ಪೌಲನೇ ಹೇಳ್ತಾ ಇದ್ದೆ, ನಾನು ತಿಳಿದುಕೊಂಡಿರೋದು ಸ್ವಲ್ಪ, ಇನ್ನು ಮುಂದೆ ದೇವರನ್ನ ನಾನು ಮುಖಾಮುಖಿಯಾಗಿ ನೋಡಿದಾಗ, ಈಗ ಕಂಚಿನ ದರ್ಪಣದಲ್ಲಿ ನೋಡಿದ ಉಪಾಯದಲ್ಲಿ ನಾನು ಕಾಣ್ತಾ ಇದ್ದೇನೆ, ಆದರೆ ನಾನು ದೇವರನ್ನ ತಿಳಿದುಕೊಂಡಿದ್ದು ಸ್ವಲ್ಪ. ಆತನೇ ಒಂದು ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಯಲ್ಲಿ 14 ಪುಸ್ತಕಗಳನ್ನು ಏನು ಮಾಡಿದ್ದಾನೆ, ಬರೆದಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಆತನೇ ಹೇಳ್ತಾ ಇದೆ ಏನಂತೇಳಿ, ನಾನು ಸ್ವಲ್ಪ ತಿಳಿದುಕೊಂಡಿದ್ದೇನೆ ಅಂತೇಳಿ. ಹಲ್ಲೆಲೂಯ. ಅದಕ್ಕಾಗಿ ನಾವು ದೇವರನ್ನು ಇನ್ನೂ ಹೆಚ್ಚೆಚ್ಚಾಗಿ ಎಷ್ಟೋ ನಾವು ತಿಳಿದುಕೊಳ್ಳಬೇಕಾಗಿರುವಂಥದ್ದು ಇದೆ. ದೇವರ ವಾಕ್ಯದಲ್ಲಿ ನಮ್ಮ ಜೀವಿತವನ್ನು ನಾವು ಏನು ಮಾಡೋಣ, ಕಟ್ಟಿಕೊಳ್ಳುವಂಥವರಾಗೋಣ. ಇವನನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ದೇವರ ಒಂದು ಸನ್ನಿಧಿಯಿಂದ ನಾವು ಯಾವತ್ತಿಗೂ ಕೂಡ ದೂರ ಹೋಗಬಾರದು. ಅದು ಕೂಡ ಒಂದು ನಿದ್ದೆಗೆ ಸಮಾನವಾಗಿರ್ತಕ್ಕಂಥ ಒಂದು ಸ್ಥಿತಿಯಾಗಿದೆ. ಅದಕ್ಕಾಗಿ ದೇವರಲ್ಲಿಯೇ ಸ್ಥಿರವಾಗಿ ನಿಲ್ಲೋಣ. ದೇವರ ಮಾತನ್ನೇ ನಾವು ಕೇಳುವವರಾಗಿ ನಮ್ಮ ಭಕ್ತಿಯ ಜೀವಿತವನ್ನು ನಾವು ಕಟ್ಟಿಕೊಳ್ಳುವವರಾಗಿ ಇರೋಣ. ಕೊನೆಯದಾಗಿ ಆ ಮಾತನ್ನು ಓದಿಕೊಳ್ಳೋಣ. 14ನೇ ವಚನ, ಎಫೆಸದವರಿಗೆ ಬರೆದ ಪತ್ರಿಕೆ. ಆದದರಿಂದ ನಿದ್ರೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ಏಳು, ಕ್ರಿಸ್ತನು ನಿನಗೆ ಪ್ರಕಾಶ ಕೊಡುವನು ಎಂಬುದಾಗಿ. ಹಲ್ಲೆಲೂಯ, ಪ್ರೈಸ್ ಲಾರ್ಡ್. ನಾವು ನಿದ್ದೆಯಿಂದ ಎಚ್ಚರವಾಗೋಣ. ಸತ್ತ ಒಂದು ಸಂಗತಿಗಳು ಯಾವಾಗಿದ್ದವು ಈ ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಕೆಲವೊಂದು ಮೂಢನಂಬಿಕೆಗಳು, ಮೌಢ್ಯತೆಗಳು, ಕೆಲವೊಂದು ಸಂಪ್ರದಾಯ ಪದ್ಧತಿಗಳು, ಅವುಗಳಿಂದ ಯಾವ ಒಂದು ಉಪಯೋಗ ಇಲ್ಲ, ಯಾವ ಒಂದು ಆಶೀರ್ವಾದ ಇಲ್ಲ. ಅಂತಹ ಒಂದು ಸಂಗತಿಗಳಿಂದ ನಾವೇನು ಮಾಡೋಣ, ಎದ್ದು ಬರೋಣ. ಯೇಸು ಸ್ವಾಮಿ ಹೇಳ್ತಾರೆ, ಸತ್ತವರೇ ತಮ್ಮವರ ಉತ್ತರ ಕ್ರಿಯೆಗಳನ್ನು ಮಾಡಿಕೊಳ್ಳಲಿ ಎಂಬುದಾಗಿ, ನೀನು ಮಾತ್ರ ನನ್ನನ್ನು ಹಿಂಬಾಲಿಸಿ ನಡಿ ಎಂಬುದಾಗಿ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ ಕೊನೆಯ ಒಂದು ಪ್ಯಾರಾಗ್ರಾಫಲ್ಲಿ ಆ ವಚನವನ್ನು ನಾವು ನೋಡ್ತಾ ಇರ್ತೇವೆ. 64-65 ಆ ಒಂದು ಭಾಗದಲ್ಲಿ ಅವುಗಳನ್ನು ನಾವು ನೋಡ್ತಾ ಇರ್ತೇವೆ ಪ್ರಿಯರೇ. ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಏನಂತ ಹೇಳಂತಂದರೆ, ನಾವು ನಿದ್ದೆ ಮಾಡದೆ ಭಕ್ತಿಯ ಜೀವಿತದಲ್ಲಿ ನಾವು ಎಚ್ಚರವಾಗಿದ್ದು ನಮ್ಮ ಜೀವಿತವನ್ನು ನಾವು ಕಟ್ಟಿಕೊಳ್ಳೋಣ. ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಸಹೋದರ ಸಹೋದರಿಯೇ, ಒಂದು ವೇಳೆ ದೇವರು ನಿನಗೆ ಕೊಟ್ಟಿರ್ತಕ್ಕಂಥ ಬಲವನ್ನು, ದೇವರು ನಿನಗೆ ಕೊಟ್ಟಿರ್ತಕ್ಕಂಥ ವರಗಳನ್ನು ನೀನು ನಿದ್ದೆ ಮಾಡಿ ಕಳೆದುಕೊಳ್ತಾ ಇದೆಯೇನು, ಅವುಗಳನ್ನು ಉಪಯೋಗ ಮಾಡಿಕೊಳ್ಳಲಾರ್ದಂಥ ಸ್ಥಿತಿಯ ಕಡೆಗೆ ಸೋಮಾರಿಯಾಗಿ ಒಂದು ವೇಳೆ ಅವುಗಳನ್ನು ಕಳೆದುಕೊಳ್ತಾ ಇದೆಯೇನು. ದೇವರು ಸಂಸೋನನಿಗೆ ಬಲವನ್ನು ಕೊಟ್ಟರು. ಆತನು ತನ್ನ ಬಲದಿಂದ ಅನೇಕ ಫಿಲಿಸ್ಟಿಯರನ್ನು ಆತನು ಹೊಡೆದು ಹಾಕಿದ. ಒಂದೇ ಒಂದು ಹಸಿ ಕತ್ತೆಯ ದವಡೆಯ ಎಲುಬಿನಿಂದ 1000 ಜನರನ್ನು ಆತನು ಹತಿಸಿದ. ಒಬ್ಬ ವ್ಯಕ್ತಿ 1000 ಜನರನ್ನು ಹತಿಸಬೇಕಾದರೆ ದೇವರು ಆತನಿಗೆ ಎಂತಹ ಬಲವನ್ನು, ಶಕ್ತಿಯನ್ನು ಕೊಟ್ಟಿರಬೇಡ. ಆದರೆ ಆ ಬಲವನ್ನು, ಶಕ್ತಿಯನ್ನು ನಿದ್ದೆ ಮಾಡೋದರ ಮೂಲಕವಾಗಿ ಕಳೆದುಕೊಂಡ. ಕೆಟ್ಟದಾದಂಥ ಸ್ಥಳದ ಕಡೆಗೆ ಆತನು ಹೋದ. ಕೆಟ್ಟದಾದಂಥ ಕಾರ್ಯವನ್ನು ಮಾಡೋದಕ್ಕೆ ಆತನು ತನ್ನನ್ನು ತಾನು ತೊಡಗಿಸಿಕೊಂಡ. ಭಕ್ತಿಯ ಜೀವಿತದಿಂದ ಬಿದ್ದು ಹೋದಂಥ ಸ್ಥಿತಿಯ ಕಡೆಗೆ ಆತನು ಹೋದ ಕಾರಣಕ್ಕಾಗಿ, ಅಂತಹ ನಿದ್ದೆ, ವ್ಯಭಿಚಾರ ಎನ್ನುವಂಥ ನಿದ್ದೆಯ ಕಡೆಗೆ ಹೋದ ಕಾರಣಕ್ಕಾಗಿ ಆತನ ಬಲವೆಲ್ಲ ಹೊರಟೋಯ್ತು, ವರಗಳೆಲ್ಲ ಹೊರಟೋಯ್ತು. ಸೌಲನು ದ್ವೇಷ, ಕಕ್ಷೆ, ಅಸೂಯೆ ಎನ್ನುವಂಥ ಒಂದು ಕಾರ್ಯಗಳನ್ನು ಮಾಡುತ್ತಾ ದಾವೀದನ ಮೇಲೆ ಕೋಪವುಳ್ಳವನಾಗಿ, ಎಲ್ಲಿ ನನ್ನ ಸಿಂಹಾಸನದ ಮೇಲೆ ದಾವೀದನು ಕೂಡ್ತಾನೋ ಎನ್ನುವಂಥ ಭಯವುಳ್ಳವನಾಗಿ ದಾವೀದನನ್ನು ಕೊಲ್ಲಬೇಕು ಎಂಬುದಾಗಿ ಹೊರಟಂಥ ಆ ಸೌಲ, ಅರಸನಾದಂಥ ಸೌಲ, ಆ ದ್ವೇಷ, ಕಕ್ಷೆ, ಅಸೂಯೆಗಳೇ ತುಂಬಿರ್ತಕ್ಕಂಥ ಸೌಲ ಭಕ್ತಿಯ ಜೀವಿತದಲ್ಲಿ ಬಿದ್ದು ಹೋದ, ಸೋತು ಹೋದ ಪ್ರಿಯರೇ. ತನ್ನ ಆಯುಧಗಳನ್ನು ಕಳೆದುಕೊಂಡ, ದೇವರು ಆತನಿಗೆ ಒದಗಿಸಿಕೊಟ್ಟಿರ್ತಕ್ಕಂಥ ಆಯುಧಗಳನ್ನು ಕಳೆದುಕೊಂಡು ಅಂತ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ಆತ್ಮಹತ್ಯೆ ಮಾಡಿಕೊಂಡು ಒಂದು ಯುದ್ಧದಲ್ಲಿ ಸತ್ತು ಹೋದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸಾಕ್ಷಿಯನ್ನು ಕಳೆದುಕೊಳ್ತಾ ಇದ್ದಾನೆ ಯೋನ. ದೇವರ ಸನ್ನಿಧಿಯನ್ನು ಬಿಟ್ಟು ಹೋಗಬೇಕು ಎನ್ನುವಂಥ ಮನಸ್ಸುಳ್ಳವನಾಗಿ,
ದೈವಾಜ್ಞೆಯನ್ನು ಮೀರಿ ನಡೀತಾ ಇದ್ದಾನೆ. ದೇವರು ನಿನೇವೆಗೆ ಹೋಗು ಅಂತಂದರೆ ಈತನಿಗೆ ಹಣ ಜಾಸ್ತಿ ಇದೆ, ಬಾಡಿಗೆ ಕೊಟ್ಟು ಹಡಗನ್ನು ಕೊಂಡುಕೊಂಡು ಹಡಗಿನಲ್ಲಿ ಒಂದು ಟಿಕೆಟನ್ನು ತೆಗೆದುಕೊಂಡು ಆತನು ದೇವರಿಗೆ ವಿರುದ್ಧವಾದಂಥ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾನೆ. ಸಹೋದರ ಸಹೋದರಿಯೇ, ಸಮಯದಲ್ಲಿ ಈ 3 ರೀತಿಯಲ್ಲಿ ನೀನು ಯಾವೊಂದು ಸ್ಥಿತಿಯಲ್ಲಿ ನೀನಿದ್ದೀಯಾ? ನಿನ್ನ ಭಕ್ತಿಯನ್ನು ಕೆಡಿಸಿಕೊಳ್ಳುವಂಥ ಒಂದು ಸ್ಥಿತಿಯ ಲಕ್ಷಣಗಳು, ನಿದ್ದೆಯ ಲಕ್ಷಣಗಳು ನಿನ್ನಲ್ಲಿದ್ದರೆ ಆ ನಿದ್ದೆಯಿಂದ ನೀನು ಎಚ್ಚರವಾಗು. ದೇವರು ನಿನಗಾಗಿಯೇ ಮಾರ್ಗವನ್ನು ಸಿದ್ಧ ಮಾಡಿದ್ದಾನೆ, ಜೀವ ಮಾರ್ಗದಲ್ಲಿ ನಿನ್ನನ್ನು ಕರೆತಂದಿದ್ದಾನೆ, ನಡೆಸಿದ್ದಾನೆ. ಅದನ್ನು ಬಿಟ್ಟು ಹೋಗಬೇಡ. ಅದರಲ್ಲಿ ನೀನು ನಡೆಯುವಾಗ, ಪರಿಶುದ್ಧ ಮಾರ್ಗದಲ್ಲಿ ನೀನು ಜೀವಿಸುವಾಗ, ಬರುವಾಗ ಮುಂದೆ ದೇವರು ನಿನಗೆ ರಾಜ್ಯ ಮಾರ್ಗವನ್ನು ಏರ್ಪಾಟು ಮಾಡಿದ್ದಾನೆ. ಖಂಡಿತವಾಗಿ ಅದು ನಿನ್ನನ್ನು ಚೈತನ್ಯದ ಕಡೆಗೆ, ನಿನ್ನನ್ನು ಶಕ್ತಿಯ ಕಡೆಗೆ, ಭಾಗ್ಯದ ಜೀವಿತದ ಕಡೆಗೆ, ಆಶೀರ್ವಾದದ ಕಡೆಗೆ ಅದು ನಡೆಸುವಂಥದ್ದಾಗಿದೆ. ಆದರೆ ನೀನು ಭಕ್ತಿಯಲ್ಲಿ ಬಿದ್ದು ಹೋಗಬೇಡ, ಭಕ್ತಿಯಲ್ಲಿ ನಿದ್ದೆ ಮಾಡಬೇಡ, ಆತ್ಮೀಯ ಸ್ಥಿತಿಯಲ್ಲಿ ನಿದ್ರಿಸುವವನಾಗಬೇಡ. ಯಾವಾಗಲೂ ಎಚ್ಚರದಿಂದ ಇರು. ಶೋಧಕನು ಬರಲಿಕ್ಕಿದ್ದಾನೆ, ಎಚ್ಚರವಾಗಿದ್ದು ನೀವು ಪ್ರಾರ್ಥಿಸಿರಿ, ನಿದ್ದೆ ಮಾಡಬೇಡ್ರಿ ಎಂಬುದಾಗಿ ಯೇಸು ಸ್ವಾಮಿ ಕೂಡ ಗೆತ್ಸೆಮನೆ ತೋಟದಲ್ಲಿ ಶಿಷ್ಯರಿಗೆ ತಿಳಿಸಿದ್ದಾರೆ. ಸಹೋದರ ಸಹೋದರಿ, ಈ ಸಮಯದಲ್ಲಿ ಸಂಪೂರ್ಣವಾಗಿ ಅವರು ಬಲವನ್ನು ಕಳೆದುಕೊಂಡರು, ನಾವು ಬಲವನ್ನು ಕಳೆದುಕೊಳ್ಳುವಂಥದ್ದು ಬೇಡ. ಅವರು ಆಯುಧಗಳನ್ನು ಕಳೆದುಕೊಂಡರು, ನಾವು ಆಯುಧಗಳನ್ನು ಕಳೆದುಕೊಳ್ಳುವಂಥದ್ದು ಬೇಡ. ಅವರು ಸಾಕ್ಷಿಯನ್ನು ಕಳೆದುಕೊಂಡರು, ನಾವು ಸಾಕ್ಷಿಯನ್ನು ಕಳೆದುಕೊಳ್ಳುವಂಥದ್ದು ಬೇಡ. ಎಚ್ಚರವಾಗಿದ್ದು ನಾವು ನಮ್ಮ ಆಯುಧಗಳನ್ನು, ಸರ್ವಾಯುಧಗಳನ್ನು ಧರಿಸಿಕೊಳ್ಳೋಣ. ಎಚ್ಚರವಾಗಿದ್ದು ದೇವರ ಬಲ ವರಗಳನ್ನು ಹೊಂದಿದವರಾಗಿ ಮುನ್ನುಗ್ಗೋಣ. ಎಚ್ಚರವಾಗಿದ್ದು ನಾವು ನಮ್ಮ ಸಾಕ್ಷಿಯನ್ನು, ದೇವರ ಆಶೀರ್ವಾದದ ಉಪಕಾರ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ಅನೇಕರಿಗೆ ತಿಳಿಯಪಡಿಸಿ ಅವರ ಜೀವಿತವನ್ನು ದೇವರ ಕಡೆಗೆ ನಡೆಸುವಂಥ ಸಾಕ್ಷ್ಯ ಮಕ್ಕಳಾಗಿ ನಾವು ಇರೋಣ. ಈ ಸಮಯದಲ್ಲಿ ನಾವೆಲ್ಲರೂ ಪ್ರಾರ್ಥನೆಯಲ್ಲಿ ಏಕೀಭವಿಸೋಣ. ಮಹೋನ್ನತರು ಮಹಾಪರಿಶುದ್ಧನಾದ ಮಹಾದೇವರು, ನಿಮಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ, ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವಂತೆ ನೀವು ಸಹಾಯ ಮಾಡಿ ನಡೆಸಿ ಸ್ವಾಮಿ. ಹೌದು ರಾಜ, ನೀವು ಹೇಳಿದರೆ ಸ್ವಾಮಿ, ನಿದ್ದೆ ಮಾಡುವವನೇ ಎಚ್ಚರವಾಗು, ಸತ್ತವರನ್ನು ಬಿಟ್ಟು ನೀನು ಎದ್ದೇಳು, ಕ್ರಿಸ್ತನೇ ನಿನಗೆ ಪ್ರಕಾಶವನ್ನು ಕೊಡುವನು ಎಂಬುದಾಗಿ. ಹೌದು ರಾಜ, ನಿನ್ನ ಪ್ರಕಾಶ ನಮ್ಮೆಲ್ಲರಿಗೆ ಬೇಕಾಗಿದೆಯಾ? ಹೌದು ಕರ್ತನೆ, ನಿದ್ದೆಯಿಂದ ಎಚ್ಚರವಾಗಿ ಇದ್ದುಕೊಂಡು ಕರ್ತನೆ ಹಗಲಿನವರಾಗಿ, ಬೆಳಕಿನ ಕರ್ತನೆ ಆಯುಧಗಳನ್ನು ಉಳ್ಳವರಾಗಿ, ಫಲಗಳನ್ನು ನಮ್ಮ ಜೀವಿತದಲ್ಲಿ ಕಾಣುವವರಾಗಿ ನಾವು ಜೀವಿಸ್ಲಿಕ್ಕಾಗುವಂತೆ ನೀನು ಸಹಾಯ ಮಾಡಿ ನಡೆಸು ಸ್ವಾಮಿ. ಯಾವ ವಿಷಯದಲ್ಲಿ ತಪ್ಪು ಹೋಗದ ಹಾಗೆ ನಮ್ಮೆಲ್ಲರ ಜೀವಿತವನ್ನು ಅಣಿಗೊಳಿಸಿ ಸಿದ್ಧಪಡಿಸಿ ನಡೆಸಿ ನೀವು ತಾನೇ ಮೈ ಹೊಂದುತ್ತಾ ಬರಬೇಕೆಂಬುದಾಗಿ. ಕೂಡಿ ಬಂದಿರತಕ್ಕಂಥ ಇವರೆಲ್ಲರನ್ನ ಸ್ವಾಮಿ ನೀವು ಆಶೀರ್ವಾದ ಮಾಡ್ರಯ್ಯ. ಎಲ್ಲರ ಜೀವಿತದಲ್ಲಿರ್ತಕ್ಕಂಥ ಕೊರತೆ, ಕಷ್ಟ, ಕಣ್ಣೀರು, ವೇದನೆ, ಬಾಧೆ, ದುಃಖ, ಎಲ್ಲ ಬಲಹೀನತೆಗಳೆಲ್ಲ ದೂರ ಮಾಡಿ ಸಂಪೂರ್ಣವಾಗಿ ದೇವರೇ ನಿನ್ನ ಆಶೀರ್ವಾದದಿಂದ ತುಂಬಿಸಿ ನಡೆಸಿ ಮೈ ಹೊಂದಬೇಕೆಂಬುದಾಗಿ ಅತಿ ಬೇಗನೆ ಬರಲು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆಗೋಸ್ಕರ ಸ್ಥಳಾವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಹೋದರರ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಬೇಡಿದೆಲ್ಲವನ್ನು ಯೇಸುವಿನ ನಾಮದಲ್ಲಿ ಹೊಂದಿದವರಾಗಿದ್ದೇವೆ ಪರಮ ತಂದೆಯೇ. ಆಮೇಲೆ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ನಿನ್ನತೆ ನಡೆಸುವಿಕೆ, ಅಲಂಕರಿಸುವಿಕೆ, ಬಲಪಡಿಸುವಿಕೆಯು ಕೂಡಿ ಬಂದಿರು ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಯೇಸು ರಕ್ತಕ್ಕೆ ಜಯ.